ಮಾಡಕ್ಕಾಗೋದಿಲ್ಲ. ಏನು ನನ್ನ ಪ್ರವೇಶ ಏನೂ ಇಲ್ಲ. ಅದಕ್ಕೆ ನಮ್ಮ ಅಪ್ಪವ್ರು ಅದನ್ನ ಬಹಳ ಚೆನ್ನಾಗಿ ಹೇಳ್ತಿದ್ರು. ದೇಹಕ್ಕೆ ತನ್ನದೇ ಆದ ಒಂದು ಭಾಷೆ ಇದೆ. ಆ ಕಡೆ ಲಕ್ಷ್ಯ ಕೊಟ್ಟಿ ನೋಡು. ನನಗೆ ಈ ಭ್ರಮೆ ಜಾಸ್ತಿ ಉಂಟು ಮಾಡಿರೋದ್ರಿಂದ ಒಳಗಡೆ ವಿವೇಕ, ದೇಹ ಅದೆಲ್ಲ ಮಾತಾಡ್ತಿರುತ್ತೆ, ನನಗ್ ಪ್ರಜ್ಞೆನೇ ಇರಲ್ಲ. ದೇಹ ಹೇಳ್ತಿರತ್ತೆ ನನಗ್ ಸಾಕು ಅಂತಿರತ್ತೆ. ಸಾಕು ನಡೆದಿದ್ದು ಅನ್ನತ್ತೆ. ಸಾಕು ಟಿವಿ ನೋಡಿದ್ದು, ಸಾಕು ಮೊಬೈಲ್ ನೋಡಿದ್ದು, ಕಣ್ಣು ಇದಾಗ್ತಿರತ್ತೆ. ಅದ್ ಹೇಳ್ತಾ ಇರತ್ತೆ ಎಲ್ಲವೂ. ಸಾಕು ಇಷ್ಟು ಊಟ ಮಾಡಿದ್ದು, ಸಾಕು ಇಷ್ಟೊಂದು ಕೇಳಿದ್ದು ಕಿವಿಗೆ ಎಷ್ಟೋ ನಾನಿಲ್ಲ ಅಧ್ಯಾತ್ಮನೆ ಮಾಡ್ತೀನಿ ಅಂತ ಬೆಳಗಿನ ರಾತ್ರಿವರೆಗೂ ಪ್ರವಚನನೇ ಕೇಳ್ತಿದ್ರೆ ಆ ಕಿವಿಗೆ ಏನು ಗೊತ್ತಿಲ್ಲ. ನೀ ಪ್ರವಚನ ಕೇಳ್ತೀಯೋ, ಹಾಡ್ ಕೇಳ್ತೀಯೋ, ಏನು ಗೊತ್ತಿಲ್ಲ ಅದಕ್ಕೆ ಶಬ್ದ ಗೊತ್ತಿದೆ ಅಷ್ಟೇನೆ. ಹಾಗಾಗಿ ಅದನ್ನ ಹೇಗ್ ಬಳಸ್ಬೇಕು, ಅದರದೇ ಆದ ಒಂದು ಭಾಷೆ ಒಳಗಡೆ ಅದ್ ಮಾತಾಡ್ತಾ ಇರುತ್ತೆ. ಆ ರೀತಿಯಾಗಿ ಬಳಸಿದ್ರೆ ದೇಹ ಬಹಳ ಸುಂದರವಾಗಿದೆ. ಅದು ಬಹಳ ಕೃತಜ್ಞತೆಯನ್ನ ಅದಕ್ಕೆ ಅರ್ಪಿಸ್ಬೇಕು ಅಂತಿದ್ರು ನಮ್ಮಪ್ಪವ್ರು. ಸುಮ್ನೆ ನಾವೇ ಹೊರಗಡೆ ಹೋಗ್ತಿವಲ್ಲ, ನೋಡಿ ಸಲಿ ಜಗತ್ತನ್ನ. ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಾಗ್ಲಿ, ಎಲ್ಲೋ ರಸ್ತೆಗಳಲ್ಲಾಗ್ಲಿ ಹೇಗೆ ಜನ ಜೀವನ ಕಳೀತಿದ್ದಾರೆ. ದೇಹಾದಿಗಳವ್ರು ಈಗ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ಕಾಲೇನೋ ಇದಾಗಿದೆ, ಕೈ ಏನೋ ಆಗಿದೆ, ಅವ್ರಿಗೆ ಏನು ಕೇಳಿದ್ರೆ ಕೋಟಿ ಬೇಕಾದ್ರೂ ಕೊಡ್ತೀನಿ, ನನ್ ಕಾಲ್ ಸರಿ ಆಗ್ಲಿ, ಕೋಟಿ ಕೊಡ್ತೀನಿ. ಕಣ್ಣಿಲ್ದೇ ಇರೋರ್ನ ಹೋಗಿ ಕೇಳ್ಬೇಕು. ಅವ್ರಿಗೆ ದುಃಖ, ಅವ್ರಿಗೆ ಜಗತ್ತೇ ಇಲ್ಲ. ತಿನ್ಬೋದು, ಉಣ್ಬೋದು, ಜಗತ್ತೇ ಕಾಣಿಸಲ್ಲ, ಬಣ್ಣಗಳೇ ಇಲ್ಲ, ಜಗತ್ತೇ ಇಲ್ಲ ಅಂದ್ರೆ ಹೇಗಾಗ್ಬೋದು ಅದು? ಜೀವನ ಹೇಗಿರ್ಬೋದು? ನನಗೆ ದೇವ ಅದನ್ ಕೊಟ್ಟಿದಾನಲ್ಲ, ನಾನು ಎಷ್ಟು ದೊಡ್ಡವ್ರು ಇರ್ಬೋದು, ನನಗದ್ ಕೃತಜ್ಞತೆನೂ ಇಲ್ಲ. ಬಹಳ ಕೆಳಗೆ ವಿಚಾರಗಳು. ಯಾಕೆ ಅಂತ ಅದನ್ನ ಕೇಳಕ್ಕೂ ಹೋಗಲ್ಲ. ಆ ತರದನ್ನ ಬರೀ ನಮ್ಗೆ ಹೇಳಂತವ್ರು ಯಾಕಾರು ಹೆಣ್ಣಾಗ್ ಹುಟ್ಟಬಾರ್ದಾಗಿತ್ತು, ಇಂಥ ಮನೆಗ್ ಹುಟ್ಟಬಾರ್ದಾಗಿತ್ತು, ಇಂಥವ್ರ ಗಂಡ ಆಗ್ಬಾರ್ದಾಗಿತ್ತು, ಇಂಥವ್ರ ಹೆಂಡತಿ ಆಗ್ಬಾರ್ದಾಗಿತ್ತು, ಇಂಥ ಜಾತಿಲಿ ಹುಟ್ಟಬಾರ್ದಾಗಿತ್ತು, ಇಂಥ ಜಾತಿ. ಎಷ್ಟು ಕೆಳಗೆ ಮನಸ್ಸು ಬಂದಿದೆ ಅಂದ್ರೆ ನನ್ ಬಗ್ಗೆ ನನಗೆ ಖುಷಿನೇ ಇಲ್ಲ. ನಾನ್ ಹುಟ್ಟಿರೋ ಬಗ್ಗೆ ನನಗ್ ಖುಷಿನೇ ಇಲ್ಲ. ಯಾಕೆ? ದೊಡ್ಡವ್ರ ಸಹವಾಸನೆ ಮಾಡಿಲ್ಲ. ಮಾಡಿರೋದೆಲ್ಲ ಬರೀ ಸಣ್ಣವ್ರ ಸಹವಾಸನೆ. ಮನಸ್ಸು ಸಣ್ಣದೇ ಯೋಚನೆ ಮಾಡುತ್ತೆ. ಮನಸ್ಸಿಂದ ಏನೂ ತಪ್ಪಿಲ್ಲ. ನಾವ್ ಯಾವ ಪಾತ್ರೆಗೆ ಹಾಕ್ತಿವಿ ಅದ್ ಆಕಾರ ಮಾಡ್ತಾ ಹೋಗುತ್ತೆ. ಹಾಗೆ ಈಗ ದೊಡ್ಡವ್ರ ಸಹವಾಸ ನಮ್ಮ ಅಪ್ಪ ಅವ್ರಿಗೆ ಕೇಳಿದ್ರೆ ಯಾರು ನಮ್ಗೆ ಹೇಗ್ ಗೊತ್ತಾಗುತ್ತೆ ಮಹಾತ್ಮರು, ಜ್ಞಾನಿಗಳು ಅಂದ್ರೆ? ನಾವ್ ಯಾರ್ ಸಹವಾಸ ಮಾಡಿದ್ರೆ ನಮಗ್ ದೊಡ್ಡತನ, ನಾವು ದೊಡ್ಡವರು ಅನಿಸ್ಬೇಕು. ನಾವು ಏನ್ ಕಡಿಮೆ ಇಲ್ಲ, ನಾವು ದೊಡ್ಡವ್ರು ಅಂತ ಯಾರ್ ಸಹವಾಸ ಮಾಡಿದ್ರೆ ಅನ್ಸುತ್ತೋ ಅವ್ರು ಜ್ಞಾನಿಗಳಿರ್ತಾರೆ ಅಂತ ನಮ್ಮ ಅಪ್ಪವ್ರು ಹೇಳ್ತಿದ್ರು ಅಂತ. ಹಾಗಾಗಿ ಅಂತ ಮಾತುಗಳನ್ನೇ ಕೇಳ್ಬೇಕು. ನಾನು ತುಂಬಾ ಅಲ್ಪ, ಇವನು ನನ್ ಬಹಳ ಇದು ಮೋಹ ಮಮಕಾರ, ನಾನ್ ಅಂತವ್ರು ಇಂಥವ್ರು ಮಾಡ್ಲೇಬಾರ್ದು. ಯಾಕೆ? ಅದ್ಭುತವಾದ ಬದುಕನ್ನ ಎಲ್ಲರಿಗೂ ಕೊಟ್ಟಿದ್ದಾನೆ ದೇವ್ರು. ನಮ್ಮ ಅಪ್ಪವ್ರು ಮಹಾತ್ಮರಿದ್ರಲ್ಲ, ಆ ದೇಹನೇ ನಮಗೂ ಕೊಟ್ಟಿದ್ದಾರೆ. ಇನ್ನು ಅವ್ರಿಗಿಂತ ಇನ್ನು ಸಶಕ್ತನೇ ಇದೆ. ನಮ್ಮ ಅಪ್ಪವ್ರದ್ದು ಬಹಳ ದುರ್ಬಲ ಇತ್ತು, ಆದ್ರೆ ಬಹಳ ಶಕ್ತಿ ಇತ್ತು ಅವ್ರಿಗೆ. ಆದ್ರೆ ನಮಗೂ ಕೊಟ್ಟಿದ್ದಾನಲ್ಲ ಅದೇ ರೀತಿ. ಎಲ್ಲರಿಗೂ ಪಂಚಭೂತಗಳೇ. ಅವನ್ ಏನಾರು ಪ್ರಧಾನ ಮಂತ್ರಿ ಆಗು, ಮುಖ್ಯಮಂತ್ರಿ ಆಗು, ಏನಾರು ಆಗು, ಎಲ್ಲರಿಗೂ ನನ್ನ ಹಾಗೆ ದೇಹ ಕೊಟ್ಟಿದ್ದಾರೆ. ಮನೆಯಲ್ಲೂನು ಎಲ್ಲರೂ ಅಷ್ಟ್ ಜನ ಇದೆ, ಎಲ್ಲರಿಗೂ ಒಬ್ರಿದ್ದಂಗ ಒಬ್ರಿಲ್ಲ. ಎಷ್ಟು ಅದ್ಭುತವಾದ ಕಾರ್ಯ ಪ್ರಕೃತಿಯಲ್ಲಿ ನಡೆದಿದೆಯಲ್ಲ. ನನಗ್ ಬರೀ ಕಣ್ಣು ಒಂದ್ ಚಿಕ್ಕದ ಇದೆ, ಆದ್ರೆ ಇಡೀ ಪ್ರಪಂಚ ಜಗತ್ತನ್ನೆಲ್ಲ ನೋಡ್ತೀನಲ್ಲ ನಾನು. ಏನ್ ಕಡಿಮೆ ಆಗಿದೆ ನನಗೆ? ಆದ್ರೆ ನಾನು ಅದನ್ನ ನನ್ ಮನೆಗ್ ಮಾತ್ರ ಇಟ್ಕೊಂಡಿದೀನಿ. ನನ್ ಹೆಂಡ್ತಿನೇ ನೋಡೋದು, ನನ್ ಗಂಡನ್ ನೋಡೋದು, ನನ್ ಮಕ್ಳು ನೋಡೋದು, ನಂದು ಏನೋ ಒಂದು ಸೀಮಿತ ಮಾಡ್ಕೊಂಡು ನನ್ ತಲೆ ಒಳಗಡೆ ಅಷ್ಟೇ ನನ್ ಜಗತ್ತು. ಹೊರಗಡೆ ಒಂದ್ ಜಗತ್ತಿದೆ, ಸೂರ್ಯ ಚಂದ್ರಾದಿಗಳು, ಪ್ರಕೃತಿ ಯಾವ್ದು ವಿಚಾರ ಮಾಡಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಈ ದೇಹ ಬಹಳ ಅದ್ಭುತ. ಅದನ್ನ ಬಳಸುವ ರೀತಿ ಗೊತ್ತಿಲ್ಲ. ಅದಕ್ಕೆ ಬಹಳ ಚೆನ್ನಾಗಿ ಶರಣರೇ ಅದನ್ನ ಮೊದಲು ತಗೊಬಂದಿದ್ದು ಪ್ರಸಾದೀಕರಣ. ಇಡೀ ಈ ಇಂದ್ರಿಯಗಳನ್ನ ಇವುಗಳನ್ನೆಲ್ಲ ಪ್ರಸಾದೀಕರಣಗೊಳಿಸೋದು. ಕಣ್ಣನ್ನ ದೇವನಿಗಾಗಿ, ದೇವನನ್ನ ನೋಡೋದಿಕ್ಕೆ ಬಳಸೋದು. ಕಿವಿಯನ್ನ ದೇವನ ಸ್ಮರಣೆಗೆ ಬಳಸೋದು. ಒಳ್ಳೊಳ್ಳೆದನ್ನ ದೇವನ ಸ್ಮರಣೆ ಅಂತ ಅಷ್ಟೇನೆ ಬರೀ ನಾಮಸ್ಮರಣೆ ಪ್ರಾರ್ಥನೆ ಆಡೋದು ಅಂತ ಅಲ್ಲ, ಒಳ್ಳೇದಕ್ ಬಳಸೋದು. ಒಳ್ಳೆ ಮಾತುಗಳನ್ನ ನುಡಿಯೋದು. ಪ್ರಸಾದವನ್ನ ಮಾಡ್ಬೇಕಾದ್ರೆ ಇದು ದೇವನ ಪ್ರಸಾದ ಅಂತ ಮಾಡೋದು. ಬರೀ ಒಂದು ದಿನ ಮಾಡಿ ನೋಡಿ, ಎಷ್ಟ್ ಆರಾಮಾಗ್ಬಿಡ್ತೀವಿ. ಎಷ್ಟೋ ಮನಸ್ಸಿನ ಮಾಲಿನ್ಯ ಕಡಿಮೆ ಆಗ್ಬಿಡುತ್ತೆ. ಬಹಳ ದುಃಖಿ ಇರ್ತೀವಲ್ಲ, ಬಹಳ ಸಾಧನೆಗಳು ಮಾಡಕ್ಕಾಗಲ್ಲ, ಹಂಗಾಗಲ್ಲ ಹಿಂಗ, ಬರೀ ಈ ರೀತಿ ಮಾಡಿ ನಿನ್ನನ್ನ ಅವನ ಸ್ಮರಣೆ ಮಾಡೋದು ಎಲ್ಲದಕ್ಕೂನು. ಅವನ ಕಣ್ಣಿದು, ಅವನ ಕಿವಿ, ನಿಜವಾಗ್ಲೂ ಅವಂದೇ ಅಲ್ಲ. ಉಪನಿಷತ್ತುಗಳೆಲ್ಲ ಅದೇ ಹೇಳೋದು, ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ. ನನಗೆ ಒಳ್ಳೆ ಕಿವಿಗಳನ್ನ ನನ್ನನ್ನ ಕೇಳೋ ಹಾಗೆ ಮಾಡು, ಒಳ್ಳೆಯದನ್ನ ನೋಡೋ ಹಾಗೆ ಮಾಡು ಅಂತ ಅದನ್ನೇ ಹೇಳೋದಲ್ಲಿ ಉಪನಿಷತ್ತುಗಳುವೆ. ಹಾಗಾಗಿ ಇಂದ್ರಿಯಗಳಲ್ಲಿ ಅತಿ ಶ್ರೇಷ್ಠ ಕಿವಿ ಅಂತಾರೆ. ಕೆಲವು ಕಣ್ಣು ಎರಡು ಎಲ್ಲವೂ ಮುಖ್ಯನೇ. ಅದು ಹೋದಾಗ ಎಲ್ಲಾರು ಗೊತ್ತಾಗುತ್ತೆ. ಕಣ್ಣಿದ್ದವ್ರು ನನ್ ಕಿವಿ ಇದ್ರೆ ಸಾಕು ಅಂತಾರೆ, ಕಿವಿ ಇದ್ದವ್ರು ಕಣ್ಣಿದ್ರೆ.
ನಮ್ಗೆಲ್ಲ ಇದ್ದು ಯಾವ್ದು ನಮ್ಗೆ ಅದ್ರದ್ದು ಮಹತ್ವ ಗೊತ್ತಿಲ್ಲ. ಅದು ಡಾಕ್ಟರ್ ಹೇಳ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಬರೀ ಒಂದ್ ಹಲ್ಲೋ ಬಂದು ಹಲ್ ಕೀಳ್ತಾರಲ್ಲ, ಹಲ್ ಕಿತ್ತಿದಕ್ಕೂ ದುಡ್ಡು, ಹೊಸ ಹಲ್ ಹಾಕ್ಸಕ್ಕೂ ದುಡ್ಡು. ಅದನ್ನ ಎಷ್ಟು ಸುಲಭವಾಗಿ ಕೊಟ್ಟಿದ್ದಾನಲ್ಲ ದೇವ ನನಗೆ. ಅದನ್ನ 70-80 ವರ್ಷ ದೇವನಿಗಾಗಿ ಬಳಸಿದ್ರೆ ಏನ್ ಆನಂದವಾಗಿ ಇರೋದು. ಅದೇ ದೇಹನೇ. ನಾ ಈಗ ಎಷ್ಟೊಂದು ಕಷ್ಟ ಪಡ್ತೀನಲ್ಲ, ಕಾಯಿಲೆ ಬಂದಿದೆ, ಅದು ಬಂದಿದೆ, ಇದು ಬಳಸುವ ರೀತಿನೇ ಗೊತ್ತಿಲ್ಲ, ತಪ್ಪ ಬಳಸಿದೀನಿ, ಅದು ಕಾಯಿಲೆ ಈಡಾಗಿದೆ ಅದು. ಹಾಗಾಗಿ ಅದನ್ನ ಚೆನ್ನಾಗಿ ಬಳಸೋದು. ಚೆನ್ನಾಗ್ ಬಳಸೋದಂದ್ರೆ ಏನು ಅಂತ ಕೇಳ್ತಾ ಇದ್ರು ನಮ್ಮ ಅಪ್ಪವ್ರು. ಅಪ್ಪಾಜಿಗೆ ಸದಾಶಿವ ಗುರುಗಳು ಕೇಳ್ತಾ ಇದ್ರು ಅಪ್ಪವ್ರ ಹತ್ರ, ನೀವು ದೇಹ ಬಳಸಿ ಬಳಸಿ ಅಂತೀರಲ್ಲ, ಹಂಗಂದ್ರೆ ಏನು? ಚೆನ್ನಾಗ್ ನಡಿಬೇಕ್ರಿ, ಚೆನ್ನಾಗ್ ಅದನ್ನ ಕ್ರಿಯೆಯಲ್ಲಿ ತೊಡಗಿಸ್ಬೇಕು. ನಾನಿಲ್ಲ ಜ್ಞಾನದವನು, ನಾನ್ ಇದನ್ನ ಬಹಳ ಚಿಂತನ ಮಾಡ್ತೀನಿ ಅಂತ ನೀನ್ ಬರೀ ಕುತ್ಕೊಂಡ್ ಮಾಡು, ಬರೀ ದೇಹ ಹೋಗುತ್ತೆ, ಕೈ ಹೋಗುತ್ತೆ, ಕಾಲ್ ಹೋಗುತ್ತೆ, ಏನ್ ಚಿಂತನ ಮಾಡೋದು ನೀನು? ಅಪರೂಪಕ್ಕೆ ಪ್ರಕೃತಿ 5,000 ಕೋಟಿ ವರ್ಷ ಕಲ್ಪನೆನಾರು ಮಾಡಿ, ಅಷ್ಟು ವರ್ಷ ತಪಸ್ಸು ಮಾಡಿ ದೇಹ ನಿರ್ಮಾಣ ಮಾಡಿದೆ. ಈ ದೇಹ ನಿರ್ಮಾಣ ಆಗೋದು ಅಷ್ಟು ಸುಲಭ ಅಲ್ಲ. ನಾವು ಇಲ್ಲಿ ಬಹಳ ಕೆಳಗಡೆ ಬಂದು ಎಂತವ್ರದ್ದು ಸವಾಸ ಮಾಡಿ ಇದೇನ್ ಬಹಳ ದೊಡ್ಡ ವಿಷಯ, ಹೋಗ್ಲಿ ಈ ಜನ್ಮ. ಯಾವ್ದು ಸಣ್ಣ ಸಣ್ಣದಕ್ಕೆ ಯಾವ್ದೋ ಏನೋ ಅಂದ್ರು, ಯಾರೋ ಏನೋ ಮಾಡಿದ್ರು, ಯಾರೋ ನಮ್ಮವ್ರು ಅಗ್ಲಿದ್ರು, ಬೇಡ ಈ ಜೀವನ ಅಂತೀವಲ್ಲ. ಎಷ್ಟು ಕೆಳ ಮನಸ್ಸಾಗಿರ್ಬೋದು. ನಾನು ಹುಟ್ಟಬೇಕಾದ್ರೆ ನನ್ನನ್ನ ಒಬ್ರೇ ನಾನು ಹುಟ್ಟಿದ್ದು. ಎಲ್ಲಾರ ಜೊತೆ ಕರ್ಕೊಂಡು ನನ್ ತಾಯಿ ಹೊಟ್ಟೆಲ್ ಬನ್ನ, ತಂದೆ ತಾಯಿ ಗಂಡ ಮಕ್ಳು ಎಲ್ಲಾರು ಹೊಟ್ಟೆ ಒಳಗಡೆಯಿಂದ ಒಟ್ಟೊಟ್ಟಿಗೆ ಆಚೆ ಬರೋಣ ಅಂತ ಬಂದಿದೀವ. ಮತ್ ಯಾಕಷ್ಟೊಂದು ಭ್ರಮೆ ಮಾಡ್ತೀನಿ? ಸ್ವತಂತ್ರವಾಗಿ ಪ್ರಕೃತಿ ಇದನ್ನ 5,000 ಕೋಟಿ ವರ್ಷ ತಪಸ್ಸಿನಿಂದ ನನಗೇ ಕೊಟ್ಟಿದೆ. ಇದ್ರೊಳಗಡೆ ಯಾರಿಗೂ ಪ್ರವೇಶ ಇಲ್ಲ. ಯಾರ್ ಏನ್ ಬೇಕಾದ್ರೂ ಹೊರಗಡೆ ಮಾತಾಡ್ಲಿ, ನನ್ನೊಳಗಡೆ ಯಾರು ಪ್ರವೇಶ ಮಾಡಕ್ಕಾಗತ್ತೆ? ನನ್ನ ಮನಸ್ಸಿನೊಳಗೆ ಯಾರ್ಯಾರು ಪ್ರವೇಶ ಮಾಡುವ ಅಧಿಕಾರ ಇದೆಯಾ? ನೀನ್ ಒಳಗಡೆ ಹಾಕೋಬೇಕಾದ್ರೆ, ನೀನ್ ಹಾಕೊಳ್ಳಿಲ್ಲ ಯಾರು ಬರಂಗಿಲ್ಲ. ಮತ್ ಅದ್ಭುತವಾದ ದೇಹ, ಅದ್ಭುತವಾದ ಬದುಕು ಅಂತ ಬದುಕನ್ನ ಯಾಕೆ ಇಷ್ಟೊಂದು ಕೆಡಿಸ್ಬಿಟ್ಟಿದೀನಲ್ಲ, ಯಾರ್ಯಾರಿಗೋ ಗಿರ್ವಿ ಇಟ್ಬಿಟ್ಟಿದೀನಲ್ಲ. ಇದು ನಮ್ಮ ಮನೆಯವ್ರು ಏನ್ ಹೇಳ್ತಾರೋ ಹಂಗ್ ಕೇಳ್ತೀವಿ. ಅವ್ರು ಕುತ್ಕೋ ಅಂದ್ರೆ ಕುತ್ಕೋತೀನಿ, ನಿಂತ್ಕೋ ಅಂದ್ರೆ ನಿಂತ್ಕೋತೀನಿ. ಎಂತ ಮನಸ್ಸು ಎಲ್ಲಿ ತಂದಿಟ್ಟಿದೀನಿ ನಾನು. ಅವ್ನ ನಂಬ್ಕೊಂಡು ನನಗೆ ಪ್ರಕೃತಿ ದೇಹ ಕೊಟ್ಟಿದ್ಯಾ? ನಿನ್ ಗಂಡ ಹೆಂಗ್ ಕುತ್ಕೋ ಅಂದ್ರೆ ಕುತ್ಕೋ, ನಿಂತ್ಕೋ ಅಂದ್ರೆ ನಿಂತ್ಕೋ, ಅವ್ರು ಊಟ ಮಾಡಿದ್ರೆ ನಾನ್ ಊಟ ಮಾಡ್ತೀನಿ, ಬಿಡು ಒಂದ್ ವಾರ ನೋಡೋಣ, ಅವ್ನ್ ಮಾಡತ್ತಾನೆ, ಬಿಟ್ಬಿಡು. ಸುಮ್ನೆ ಅವೆಲ್ಲ ವ್ಯಾಮೋಹದ ಮಾತುಗಳು, ವಿಪರೀತ ಅಂತ ಮಾತುಗಳನ್ನ ಕೇಳಲೂಬಾರ್ದು. ಸಾಧಕರಾಗಿರೋರು, ಮಹಾತ್ಮರು, ಸತ್ಸಂಗ ಇಂಥವ್ರ ಮಾತು ಕೇಳ್ಬೇಕು. ಹಾಗಾಗಿ ದೇಹ ಯಾರಿಗೋಸ್ಕರನೂ ಬಂದಿಲ್ಲ, ನನಗೆ ದೇವನ ಕೊಡುಗೆ. ನಾನೇ ಪುಣ್ಯ ಮಾಡಿರೋಂಥದ್ದು, ಯಾರು ಮಾಡಿರೋದಲ್ಲ. ನಾನೇ ಕೋಟಿ ಜನ್ಮ ಪುಣ್ಯ ಮಾಡಿದೀನಿ. ನಾನೇ ಬಹಳ ಜನ್ಮದ ಸುಕೃತದಿಂದ ನನಗೆ ಈ ದೇಹ ಬಂದಿದೆ. ಇಂದ್ರಿಯಗಳು, ಕೈ ಕಾಲು ಏನು ಅದ್ಭುತವಾದ, ₹1 ಕೊಟ್ಟಿಲ್ಲ ಯಾರಿಗೂ. ಅದನ್ನ ಈ ರೀಪ್ಲೇಸ್ಮೆಂಟ್ ಮಾಡಕ್ ಹೋದಾಗ ಗೊತ್ತಾಗುತ್ತೆ, ಒಂದ್ ಕಿಡ್ನಿಗೆ ಎಷ್ಟು ಲಕ್ಷ ಅದು ಎಷ್ಟು ಸುಲಭ, ಎಷ್ಟು ಕಾರ್ಯಗಳು ಮಾಡುತ್ತೆ ದೇಹದ ಒಳಗೆ. ಏನು ರಕ್ತ ಪರಿಚಲನೆ, ಉಸಿರಾಟ, ಏನು ಅವುಗಳದು ಅದು ನಮ್ಗೆ ಗೊತ್ತೇ ಇಲ್ಲ ಅದ್ರದ್ದೇನು. ಪ್ರಜ್ಞೆಯಿಂದ ಮಾತಾಡ್ತಾ ಇರ್ತೀವಿ. ಏನ್ ದೇಹನ ಏನ್ ಹಾಕ್ಬೇಕು, ಏನ್ ಬಿಡ್ಬೇಕು, ಎಷ್ಟ್ ಹಾಕ್ಬೇಕು ಏನೂ ಗೊತ್ತಿಲ್ಲ. ಹಾಕದ ಅದ್ರೊಳಗಡೆ ಸುಮ್ನೆ. ಎಷ್ಟೊಂದು ಅದನ್ನ ದೇಹವನ್ನ ನಿಕೃಷ್ಟವಾಗಿ ಮಾಡಿದೀವಿ. ಮುಂದೆ ಅದು ಪಾಪ ಅದು ಫಲ ಕೊಡುತ್ತೆ. ಅದ್ರದ್ದು ಏನಿದೆ ಅದ್ ನಾನು ಏನ್ ಹಾಕಿರ್ತೀನಿ ಅದ್ ಮುಂದೆ ಅದು ಪರಿಣಾಮ ಆಗುತ್ತೆ. ಹಾಗಾಗಿ ದೇಹ ಹೇಳ್ತಿರತ್ತದ್ ಪ್ರಾರಂಭದಲ್ಲೇನೆ, ವಿಪರೀತ ಊಟ ಮಾಡದೆ, ಬೇಡ ನೋಡ್ ಸಾಕು, ಮುಂದೆ ಅದ್ರ ನಾಳೆ ನಾಡಿದ್ದು ತಾನ್ ತೋರ್ಸು, ನಾನೇನ್ ಮಾಡ್ಲಿ, ನಾನ್ ಹೇಳಿದೀನಿ ನೀನ್ ಹಾಕಿದ್ಯಾ. ಯಾವ್ದನ್ನ ಕುಡಿಬೇಡ ಅಂದ್ರೆ ಅದನ್ನ ಕುಡ್ದಿದ್ಯಾ, ಮುಂದೆ ಪರಿಣಾಮ ಅನ್ಭವಿಸ್ತೀಯ. ಎಷ್ಟು ಅದ್ಭುತವಾದ, ಎಷ್ಟು ಆಹಾರಗಳು, ಎಷ್ಟು ಚೆನ್ನಾಗಿರುವಂತ ಮಧುರವಂತ ಹಾಲು, ಅವನ್ನೆಲ್ಲ ಬಿಡ್ತೀವಿ. ಹಾಲು ಹಣ್ಣು ಎಲ್ಲ ಬಿಟ್ಟು ಗೋಬಿ ಪಾನಿಪುರಿ ಇವುಗಳು ಅವನ್ನೆಲ್ಲ ನಾನು ಹಾಕ್ತೀನಿ, ಮುಂದೆ ಪರಿಣಾಮ ನೀನೇ ಅನುಭವಿಸ್ತೀಯ. ಸಾತ್ವಿಕವಾದ ಆಹಾರವನ್ನ ಯಾಕೆ ಸೇವನೆ ಮಾಡ್ಬೇಕು ಅಂದ್ರೆ, ಆ ಸಾತ್ವಿಕ ಆಹಾರ ಆ ದೇಹ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ, ಅವೆರಡು ಒಂದ್ರ ಮೇಲೊಂದು. ನೀವು ನೋಡಿ, ವಿಪರೀತವಾಗಿ ಏನೋ ತಿಂದಿದ್ದೀರಾ ಮಾಡಿದೀರಾ, ಮನಸ್ಸು ಸಮಾಧಾನ ಕುತ್ಕೊಳ್ಳಿ. ರಾತ್ರಿ ಏನೇನೋ ತಿಂದ್ ಬಂದ್ಬಿಟ್ಟಿದೀರಾ, ಬೆಳಗ್ಗೆ ಪ್ರವಚನ ಕೇಳಿ ನೋಡೋಣ ಕುತ್ಕೊಂಡು, ಆಗಲ್ಲ ಅದು. ಯಾಕೆ? ಅದು ನಾನು ಸರಿಯಾಗಿ ಅದನ್ನ ನೋಡಿಲ್ಲ, ಅದಕ್ಕೆ ಹಾಕಿಲ್ಲ, ಅದರ ಪರಿಣಾಮ ಅದು. ಹಾಗಾಗಿ ದೇಹಕ್ಕೆ ಒಂದು ಸುಂದರವಾದ ಭಾಷೆ ಇದೆ, ಅದು ನನಗೆ ಪ್ರಕೃತಿ ಕೊಟ್ಟಿದೆ. ನನಗೆ ಸ್ವತಂತ್ರವಾಗಿ, ನಾನೇ ಸ್ವತಂತ್ರ ಉಸಿರಾಡ್ತೀನಿ. ಅದು ಯಾರೋ ಹೊರಗಡೆ ಗಂಡನಿಂದ ಉಸಿರಾಡಲ್ಲ, ಹೆಂಡತಿಯಿಂದ ಉಸಿರಾಡಲ್ಲ, ಅವ್ರ ಮೇಲ್ ನನ್ ಜೀವನ ನಿಂತಿಲ್ಲ. ನಾನು ಮನಸ್ಸಿನಲ್ಲಿ ವಿಪರೀತ ಭಾವನೆ ಹಾಕೊಂಡಿರೋದು ಅವುಗಳನ್ನೆಲ್ಲ ಬಿಟ್ಟು ನೋಡು. ನಾನು ಹುಟ್ಟಬೇಕಾದ್ರೆ ಒಬ್ಬರೇ ಆಗಿ ಹುಟ್ಟಿದೀನಲ್ಲ, ಎಷ್ಟು ಸ್ವಚ್ಛವಾದ ಮನಸ್ಸು. ದೇಹ ಏನು ಸ್ವಚ್ಛ. ಆ ಮಗುವಿಂದ ನಮ್ಮ ಅಪ್ಪವ್ರು ಹೇಳ್ತಿದ್ರು ಇವತ್ತು, ಆ ಮಗು ನಕ್ಕಿದ್ರು ಎಲ್ಲಾರ್ಗು ಖುಷಿ ಆಗತ್ತೆ, ಅತ್ರು ಖುಷಿ. ಎಷ್ಟ್ ಚೆನ್ನಾಗ್ ಅಳುತ್ತಲ್ಲ ಅಂತ ಎಲ್ಲಾರುವೆ.
ಅದ್ ಏನ್ ಮಾಡಿದ್ರು ಖುಷಿ ಅದಕ್ಕೆ. ನಾನೇ ಅದು, ಇನ್ಯಾರ್ದೋ ಕತೆ ಅಲ್ಲ, ನಾನೇ ಹಂಗಿದ್ದೀನಿ. ಮುಂದೆ ಬರ್ತಾ 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 ಏನೇನೋ ಸೇರಿ ಯಾವ್ದೇದೋ ಕಲುಷಗಳನ್ನೆಲ್ಲ ಹಾಕೊಂಡು ಏನೇನೋ ತಪ್ಪು ಕೇಳ್ಕೊಂಡು ಏನೇನೋ ತಿರ್ಗ ತಪ್ಪು ಕೇಳಿದ್ರೆ ಸಮಸ್ಯೆ ಇಲ್ಲ, ಅದು ಸತ್ಯ. ಏನ್ ಮಾಡಿದ್ರು ಬೇರೆಯವ್ರದ್ದು ತಗೊಳಲ್ವಲ್ಲ, ಇದು ಸಮಸ್ಯೆ. ಗುರುಗಳೆಲ್ಲ ಹೇಳ್ತಾರೆ, ಆಯ್ತು ಏನೋ ತಪ್ಪು ತಿಳ್ಕೊಂಡಿದ್ಯಲ್ಲ, ತಿಳ್ಕೊಂಡಿದೀನಿ ಅನ್ನೋದಾರು ಗೊತ್ತಿದ್ಯಾ, ಅದು ಗೊತ್ತಿಲ್ಲ. ಅದು ನನಗೆ ಬಹಳ ಸುಖ ದುಃಖ ಉಂಟು ಮಾಡತ್ತೆ. ಅದನ್ನ ಅವ್ರು ಇಲ್ಲಿ ನನ್ನ ಆ ಭ್ರಮೆನ ಬಿಡಿಸ್ತಿದ್ದಾರೆ. ನೀನೇನ್ ದೇಹ ನಾನು ಅಂತಿಲ್ಲ, ಏನು ಮಾಡೇ ಇಲ್ಲ ನೀನ್ ಅದ್ರೊಳಗಡೆ. ಎಷ್ಟು ಇಂದ್ರಜಾಲ ಒಂದುಂಟೆ ಅಂತಾರೆ. ದೇಹ ಉಳಿದು ಇಂದ್ರಜಾಲ ಒಂದುಂಟೆ, ನಿಜಗುಣರೇ ಹೇಳ್ತಾರೆ. ಈ ದೇಹಕ್ಕಿಂತ ಇಂದ್ರಜಾಲ ಬೇಕಾ? ಅಲ್ಲೆಲ್ಲೋ ಹೋಗಿ ನೋಡ್ತೀಯ, ಹಂಗೇನೋ ಆಯ್ತು. ಇಲ್ಲೂ ಅಷ್ಟೇ, ನೀನೇನೋ ಹಾಕದೇನೋ ಒಳಗಡೆ ಅದು ರಕ್ತ ಪರಿಚಲನೆ ಆಗಿ ಎಷ್ಟು ಕಾರ್ಯಗಳನ್ನ ಮಾಡಿ ಶುದ್ಧ ಯಾವುದು ಅಶುದ್ಧ ಯಾವುದು. ನೀನ್ ಏನಾರು ಬೈತಾರು ದೇಹಕ್ಕೆ, ಇದೊಂದು ನಂದು ಒಂದ್ ಜನ್ಮನ ಅಂತದ ಇಂತದ ಹಿಂಗ ಏನಾರು ಅಂತಿರೋದೇನು ತಲೆ ಕೆಡಿಸ್ಕೊಳಲ್ಲ. ತನ್ ಪಾಡಿಗೆ ತಾನು ಹುಟ್ಟದಾಗಿಂದ ಹಿಡಿದು ಒಂದು ಕ್ಷಣವೂ ನಿಲ್ಲದೆ 80 ವರ್ಷದವರೆಗೆ ಕಾರ್ಯ ಮಾಡುತ್ತಲ್ಲ, ಯಾರ ಆ ದಿನದಲ್ಲಿ ಮಾಡುತ್ತೆ? ಯಾಕೆ ಬಂದದು ನನಗ್ ಮಾಡ್ತಿದೆ? ಅದಕ್ಕೆ ಕೃತಜ್ಞತೆ ಬೇಕಲ್ಲ ನನಗೆ. ಅದನ್ನ ದೇವರಿಗಾಗಿ ಬಳಸ್ಬೇಕಲ್ಲ. ಆ ದೇಹ ಬಂದಿರೋದೆ ನನ್ನ ಕೋಟಿ ಜನ್ಮದ ಸುಕೃತದಿಂದ ನಾನೇ ಮಾಡಿರೋದು. ಅಂತಹ ಮನುಷ್ಯ ಜನ್ಮ ನನಗೆ, ಇಂಥ ಜನ್ಮವನ್ನ ದೇವರಿಗಾಗಿ ಇಡು. ಈ ದೇಹದಲ್ಲಿ ನೀನೇನೂ ಮಾಡಿಲ್ಲ, ಇವೆಲ್ಲವೂ ಈ ಪಂಚಭೂತಗಳಿಂದ ಆಗಿದೆ, ಪಂಚೀಕರಣಗೊಂಡಿದೆ. ಏನ್ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಏನ್ ಹೇಳ್ತೀವಿ, ಇವುಗಳೆಲ್ಲ ಅವುಗಳ ಸಮ್ಮಿಶ್ರಣದಿಂದ ಈ ಪಂಚೀಕರಣದಿಂದ ಆಗಿದೆ. ಹಾಗಾಗಿ ಈ ದೇಹ ನೀನಲ್ಲ. ಸುಮ್ನೆ ನಾನು ಅದೇನ್ ನಡೀಬೇಕೋ ಅದ್ ತಾನ್ ನಡೆಯುತ್ತೆ. ಪ್ರಾರಬ್ಧ ಗೀರಬ್ಧ ಅವೆಲ್ಲ ಏನು ತಲೆಗಾಕ. ನೀನ್ ಅಲ್ಲ ಅಂದ್ಮೇಲೆ ಯಾಕೆ ಆ ಪ್ರಾರಬ್ಧದಿಂದ ಆಗುತ್ತೋ ಏನಾಗುತ್ತೋ ಅದು ತನಗದು ಗೊತ್ತಿದೆ. ಅದ್ರ ಸ್ವಭಾವ ಅದೇನ್ ಬಂದಿದ್ಯೋ ಅದ್ ತನ್ ಪಾಡಕ್ ತಾನು ಹೋಗುತ್ತೆ. ನೀನ್ ಯಾಕೆ ಎಲ್ಲಾದ್ರೂ ತಲೆ ತೋರಿಸ್ತೀಯ? ದೇಹಕ್ಕೆ ಪ್ರಾರಬ್ಧ ಬಂದಿದೆ, ದೇಹಕ್ಕೆ ಹಿಂಗಾಗಿದೆ, ದೇಹ ನನ್ನ ನೀನ್ ಅದರಲ್ಲಿ ಪ್ರವೇಶ ಮಾಡೋದನ್ನ ಬಿಡು. ಅದು ಸ್ವಸ್ಥವಾಗಿ ತಾನು ಏನಕ್ ಬಂದಿದ್ಯೋ ಆ ಕಾರ್ಯ ಮುಗಿಸಿ ತಾನು ಹೋಗುತ್ತೆ. ಸುಮ್ನೆ ಸಾಕ್ಷಿಯಾಗಿ ನೋಡು, ನೀನ್ ಸಾಕ್ಷಿ ಇದೆಯಾ ನೀನು? ಈಗ ಅವ್ರು ಹೇಳುವ ಉದ್ದೇಶ, ಇದನ್ನ ಪಂಚೀಕರಣ ಈ ಮಹದಾದಿ ವಿಕೃತಿ ಹೇಳ್ತಾ ಇರೋ ಉದ್ದೇಶ, ಅದನ್ನ ಸಾಕ್ಷಿಯಾಗಿ ನೋಡು. ನಿನ್ನ ದೇಹವನ್ನೇ ನೀನು ಸಾಕ್ಷಿಯಾಗಿ ನೋಡು. ನಿನ್ನ ದೇಹ ನೀನೇನು ಮಾಡಿಲ್ಲ, ಬಾಲ್ಯದಲ್ಲಿ ಬಂದಿದೆ, ಯೌವನದಲ್ಲಿ ಇದೆ, ಉಪ್ಪಿನಲ್ಲಿ ಬರುತ್ತೆ, ಒಂದು ದಿನ ಹೋಗುತ್ತೆ. ಇನ್ನ ಈ ದೇಹ ಇದೆ ಅಂತೀನಲ್ಲ, ನನಗಿದೆಲ್ಲ ಸುಖ ದುಃಖಗಳಾಗ್ತದೆ, ನನಗೆಲ್ಲ ಆಗುತ್ತೆ. ಇದು ಪಂಚೀಕರಣಗೊಂಡಿದೆ, ಪ್ರಕೃತಿಯ ಮೇಲೆ ನಿರ್ಮಿತವಾಗಿದೆ. ಪ್ರಕೃತಿಯಿಂದ ಈ ದೇಹ ಆಗಿರೋದು. ನೀನೇನು ಮಾಡಿಲ್ಲ. ನೀನ್ ಮಾಡಿಲ್ಲ ಅಂದ್ಮೇಲೆ ನೀನ್ ಯಾಕೆ ಅದ್ರ ತಂಟೆಗೆ ಹೋಗ್ತೀಯ? ಸುಮ್ನೆ ಯಾಕೆ ಅಭಿಮಾನ ಮಾಡ್ತೀಯ? ನೀನೇನು ನಿಮ್ಮ ಮನೆಯಲ್ಲಿ ಹೆಂಡತಿ ಗಂಡ ಅವ್ರ ದೇಹದಲ್ಲಿ ನೀ ಪ್ರವೇಶ ಮಾಡಕ್ಕೆ ಆಗಲ್ಲ. ಅದೇ ತಾನೇ ದೇಹ ತಾನೇ ತಯಾರಿ ಮಾಡ್ಕೋಬೇಕು. ತಾನೇ ಈಗ ಏನಾರು ಜ್ವರ ಬಂದಿದೆ ಅಂತ ತಾನೇ ದೇಹದ ಒಳಗಡೆ ತಾನೇ ತಯಾರಿ ಮಾಡುತ್ತದಕ್ಕೆಲ್ಲ. ಅದಕ್ಕೆ ನಮ್ಮ ಅಪ್ಪವ್ರು ಅಂತಿದ್ರು, ಒಂದು ಸಣ್ಣ ಗಾಯ ಆಯ್ತು ಹೊರಗಡೆ, ಇಡೀ ದೇಹದ ಎಲ್ಲಾ ಭಾಗಗಳು ಅಲ್ಲಿಗೆ ಬರುತ್ತಂತೆ. ಎಲ್ಲಾ ರಕ್ತ ಇವು ಎಲ್ಲ ಅಲ್ಲಿಗೆ ಬಂದ್ಬಿಡುತ್ತಂತೆ. ಬಂದ್ ತಾನೇ ಕ್ರಿಯೆ ಸ್ಟಾರ್ಟ್ ಆಗ್ಲೇ ಕ್ಷಣ ಮಾತ್ರದಲ್ಲಿ ತಾನೇ ಬಂದ್ ಅದಕ್ಕೆಲ್ಲ ಹೊಲಿಗೆ ಹಾಕಕ್ ಪ್ರಾರಂಭ ಮಾಡ್ತೇವೆ. ಹಂಗಾರೆ ನಾವು ಡಾಕ್ಟರು ಇವುಗಳೆಲ್ಲ ಮಾಡಿಸ್ತೀವಲ್ಲ, ಸಪೋರ್ಟ್ ಅಷ್ಟೇ ಅಂತೆ. ಅದಕ್ಕೆ ಡಾಕ್ಟರ್ ಅಂತ ಇರ್ತಾರೆ, ದೇಹನೇ ಕೋಆಪರೇಟ್ ಮಾಡ್ತಿಲ್ಲ ರೀ ಏನ್ ಮಾಡೋದು ಅಂತ ಅವ್ರು ಕೈ ಎತ್ತುತ್ತಾರೆ. ದೇಹನೇ ಮುಖ್ಯ. ತಾನೆಲ್ಲಾ ತಾನ್ ಮಾಡ್ಕೋತಾ ಇರುತ್ತೆ. ಅಜೀರ್ಣ ಆಗಿದೆ ಅಲ್ಲ, ತಾನೇ ಸರಿ ಅದು ಫಸ್ಟ್ ಹೇಳುತ್ತೆ, ಕೆಟ್ಟಿದೆ ನೋಡಿ ಏನೇನೋ ಹಾಕಿದ್ಯಾ, ಪುನಃ ತಾನೇ ಅದಕ್ಕೆ ಆಗ್ಲೇ ಸ್ಟಾರ್ಟ್ ಮಾಡ್ಬಿಡುತ್ತೆ. ದೇಹದ ಎಲ್ಲಾ ಭಾಗಗಳು ಬಂದು ಅಲ್ಲಿ ಏನೇನ್ ಕಾಯಿಲೆ ಆಗಿರುತ್ತಲ್ಲ ಅದಕ್ಕೆಲ್ಲ ಏನೇನ್ ಮಾಡ್ಬೇಕು, ಪ್ರತಿರೋಧ, ಆ ಕಣಗಳು ಈ ಎಷ್ಟು ಕಾರ್ಯಗಳು ದೇಹದ ಒಳಗೆ. ದೊಡ್ಡ ಫ್ಯಾಕ್ಟ್ರಿ ಅಂತಾರೆ, ತುಂಬಾ ದೊಡ್ಡ ಸೌಂಡ್ ಇದೆಯಂತೆ ಅದು. ನಮ್ಗಾದ್ರೆ ಏನೂ ಗೊತ್ತಿಲ್ಲ ಅದ್ರದ್ದು. ಅಷ್ಟು ಅಂತಹ ಅದ್ಭುತವಾದ ದೇಹವನ್ನ ದೇವರಿಗಾಗಿ ಬಳಸೋದು. ಅದನ್ನ ಶರಣರು ಮೀಸಲು, ಅದನ್ನೆಲ್ಲ ಪ್ರಸಾದೀಕರಣಗೊಳಿಸೋದು. ಕಣ್ಣು ನೋಡೋದಾಗ್ಲಿ, ಮಾತಾಗ್ಲಿ, ಎಲ್ಲಾ ನಡಿಗೆ ಇವನ್ನೆಲ್ಲ ದೇವ ಚಿಂತನೆಗೆ ಬಳಸಿದ್ರೆ ಅದ್ಭುತವಾದ ಸಂತರಾಗ್ಬಿಡ್ತೀವಿ ನಾವು. ಬಹಳ ಕಷ್ಟ ಅಲ್ಲ, ಬಹಳ ಆರಾಮ್. ನನ್ನ ದೇಹವನ್ನ ನಾನು ಬಳಸೋ ರೀತಿ ನನಗ್ ಗೊತ್ತಾದ್ರೆ ಎಷ್ಟು ಆರಾಮಾಗ್ತೀನಲ್ಲ. ಅದೇ ರೀತಿ ಅವ್ರಿಗೆ ಅದನ್ನ ಹೇಳ್ತಿದ್ದಾರೆ, ಮಹದಾದಿ ವಿಕೃತಿಯನ್ನು ಒಡಗೂಡದ ಈ ದೇಹಾದಿಗಳೆಲ್ಲ ವಿಕೃತಿಯಿಂದ ಕೂಡಿದೆ. ಏನು ಈ ತ್ರಿಗುಣಗಳ ಪ್ರಕೃತಿ ಏನಿದೆಯಲ್ಲ 3 ಗುಣಗಳಿಂದ ಆಗಿದೆ. ಆ ಮೂರು ಗುಣಗಳ ಸಾಮ್ಯವೇ ಪ್ರಕೃತಿ. ಅದರಿಂದ ಈ ಗುಣಗರ್ಭಾತ್ಮಕ 3 ಗುಣಗಳಿಂದ ಇದಾಗಿರೋದು ಮಹತ್ತು. ಅದರಿಂದ ಅಹಂಕಾರ, ಆ ಅಹಂಕಾರದಲ್ಲಿ 3 ರೀತಿಯಾದ ಅಹಂಕಾರಗಳು, ವೈಕಾರಿಕ, ತೈಜಸ, ಭೂತಾದಿ.
ಆ ಮೂರು ಅಹಂಕಾರದಲ್ಲಿ ಭೂತಾದಿ ಅಹಂಕಾರದಿಂದ ಈ ಪಂಚ ಶಬ್ದ ತನ್ಮಾತ್ರೆಗಳು ಉಂಟಾಗಿದೆ. ನಾನೀಗೆಲ್ಲ ಕೇಳ್ತೀನಿ ಮಾಡ್ತೀನಿ ಎಲ್ಲ, ಇದು ಒಟ್ಟು ನನ್ ಕಥೆನೆ. ನಾನೇ ಒಂಥರ ಆಶ್ಚರ್ಯವಾಗಿ ಕೇಳೋದು, ಅನುಭವಕ್ಕೇನು ಬರಲ್ಲ. ಸುಮ್ ಕೇಳೋದು, ಹೌದಾ ಒಟ್ಟು ನಾನು ಅಲ್ಲ ಅಂತ ಹೇಳ್ಬೇಕಾಗಿದೆ ಅಷ್ಟೇನೆ. ಪಂಚ ಇದೆಲ್ಲ ಶಬ್ದಾದಿ ತನ್ಮಾತ್ರೆಗಳು, ಅವುಗಳಿಂದ ಪಂಚಭೂತ. ಈ ಪಂಚಭೂತದಿಂದ ಇವೆಲ್ಲ ಆಗಿದೆ. ಈಗ ಹೇಳಿದ್ನಲ್ಲ, ಅಂತಃಕರಣ ಆಕಾಶದ್ದಾಗಿದೆ, ಅಗ್ನಿಯಿಂದಾಗಿದೆ. ಹಾಗಾಗಿ ಅಷ್ಟು ಪ್ರಕಾಶಮಾನ ಅವುಗಳ ತತ್ವ ಇವುಗಳಲ್ಲಿ ಇದೆ. ಪ್ರಕೃತಿಯಲ್ಲಿ ಏನು ಪಂಚಮಹಾಭೂತ ಇದೆ ಅಲ್ಲ, ಅದರದೇ ಇದು ಅದು ಸಮಷ್ಟಿ, ಇದು ವ್ಯಷ್ಟಿ. ಹಾಗಾಗಿ ನೀನ್ ಇಲ್ಲೇನು ಮಾಡಿಲ್ಲ, ಇಲ್ಲ ಅನ್ನೋ ತನ್ನಕಷ್ಟೇ ಅವ್ರು ಹೇಳ್ತಾ ಇರೋದು. ಈ ಮಹದಾದಿ ವಿಕೃತಿಯನ್ನು ಒಡಗೂಡದೆ ಅದ್ರ ಜೊತೆ ಸೇರ್ಬೇಡ. ಯಾಕೆ ಸೇರ್ಬೇಡ? ನೀನಲ್ಲ, ನೀನೇನು ಮಾಡಿಲ್ಲ, ನೀನಲ್ಲ. ಒಡಗೂಡದೆ ಅದ್ವಯ, ನೀನು ಸಾಕ್ಷಿ ಇದೆಯಾ. ಈ ದೇಹಾದಿಗಳನ್ನ ಅರಿಯುವ ಅರಿವು ನೀನು, ಸಾಕ್ಷಿ ನೀನು. ಅದಕ್ಕೆ ಬಹಳ ಒಳ್ಳೊಳ್ಳೆ ಉಪಾಯಗಳನ್ನ ಹೇಳ್ತಾರಲ್ಲ. ಈ ಜೀವ ಪಕ್ಷಿ, ಸಾಕ್ಷಿ ಪಕ್ಷಿ. ಇದು ಜೀವ ಪಕ್ಷಿ. ಈಗೇನ್ ನೀನ್ ಕೂತಿದೀಯಾ, ನೀನ್ ಏನಿದೆಯಲ್ಲ, ನಾನು ಒಂದು ದಿನ ಹುಟ್ಟಿದೀನಿ, ತಾಯಿ ಗರ್ಭದಲ್ಲಿದ್ದೀನಿ, ಒಂದು ಮನೆಯಲ್ಲಿ ಬಂದೆ, ಒಂದು ಜಾತಿ ಇದೆ, ನಾನು ಈಗ ಅಪ್ಪ ಅಮ್ಮ ಇದಾರೆ, ಅಕ್ಕ ತಂಗಿ ಇದಾರೆ, ಇವ್ರ ಜೊತೆ ಇದ್ದೀನಿ, ಸ್ಕೂಲ್ ಹೋದೆ ಬಂದೆ, ಈಗ ಕಾಲೇಜ್ ಆಗಿದ್ದೀನಿ, ದೊಡ್ಡವಳಾಗಿದ್ದೀನಿ, ಎಲ್ಲ ನಾನು ಏನು ಅಂತ ಇದೆಯಲ್ಲ, ಜೀವ ಅಂತ ಇದೆಯಲ್ಲ, ನೀನು ಜೀವ ಪಕ್ಷಿ. ಈ ಜೀವ ಪಕ್ಷಿ ಸುಖ ದುಃಖ ನೋವು ಇಲ್ಲಿವರೆಗೂ ಎಷ್ಟಾಗಿದೆಯಲ್ಲ ಎಲ್ಲ. ಅದಕ್ಕೆ ಬಹಳ ಉಪನಿಷತ್ತಿನ ಉದಾಹರಣೆ ಬಹಳ ಚೆನ್ನಾಗಿದೆ. 2 ಪಕ್ಷಿಗಳಿದೆ, ಒಂದು ಜೀವ ಪಕ್ಷಿ, ಒಂದು ಸಾಕ್ಷಿ ಪಕ್ಷಿ. ಈ ಜೀವ ಪಕ್ಷಿ ಒಂದೇ ಮರ, ಬೇರೆ ಬೇರೆ ಅಲ್ಲ, ಒಂದೇ ಮರದಲ್ಲೇ 2 ಪಕ್ಷಿಗಳಿದೆ. ಒಂದು ಜೀವ ಪಕ್ಷಿ ಏನ್ ಮಾಡುತ್ತೆ, ಎಲ್ಲ ಅಲ್ಲಿರೋ ಹಣ್ಣುಗಳನ್ನೆಲ್ಲ ತಿನ್ನೋದು. ಒಂದ್ ತಿನ್ನತ್ತೆ, ಸಿಹಿ ಸಿಗತ್ತೆ, ಒಂದ್ ಕೈ ಸಿಗತ್ತೆ, ಒಂದ್ ಹುಳಿ ಸಿಗತ್ತೆ, ಒಂದ್ ಬಹಳ ಚೆನ್ನಾಗಿರೋದು ಸಿಗತ್ತೆ. ಹಿಂಗೆ ಜೀವನ. ಅಪ್ಪ ಅಮ್ಮ ಮಾತಾಡ್ಸೋದು, ಚೆನ್ನಾಗ್ ಬಂತು, ನಂಬರ್ ಬಂತು, ಅದು ಬಂತು, ಇದು ಬಂತು, ಸ್ಕೂಲಲ್ಲಿ ಹೊಗಳಿದ್ರು, ಇದ್ರಲ್ಲಿ ಹೊಗಳಿದ್ರು, ಅವ್ರು ಎಲ್ಲ ಖುಷಿ. ಅದೇ ಅಲ್ಲೆಲ್ಲೋ ಬೈದ್ರು, ಹಿಂಗಾದ್ರು, ಅವ್ರ ಅಪಮಾನ ಮಾಡಿದ್ರು, ಫ್ರೆಂಡ್ ಹಿಂಗಂದ್ರು ಹಂಗಂದ್ರು, ಅಲ್ಲೇ ಸಿಕ್ಕದು. ಒಟ್ಟು ಹುಟ್ಟದಾಗಿಂದ ಇಲ್ಲಿವರೆಗೂ ಜೀವ ಪಕ್ಷಿ ಸುಖ ದುಃಖ, ಸುಖ ದುಃಖ, ಮೋಹ ಮಮಕಾರ. ಹೇಗೆ ಅಲ್ಲಿ ಆ ಮರದಲ್ಲಿ ಕೂತಿರುವ ಪಕ್ಷಿ ಹಣ್ಣ ತಿಂದು ಅನ್ಭವಿಸುತ್ತಲ್ಲ, ಎಲ್ಲಾ ಹಣ್ಣುಗಳು ಸಿಹಿ ಇರಲ್ಲ. ಅದ್ರಲ್ಲಿ ಅದು ಕಹಿ ಆಗತ್ತೆ, ಇಷ್ಟ ಆಗತ್ತೆ, ಇದಾಗತ್ತೆ, ಒಗರಿರತ್ತೆ, ಆ ರೀತಿ ಇರತ್ತೆ. ಅದೇ ರೀತಿ ನಾನು ಜೀವ ಪಕ್ಷಿ ಅನ್ನೋರು. ಈಗೇನ್ ನೀನ್ ಇದೆಯಲ್ಲ, ಕೂತಿದ್ಯಲ್ಲ, ನಾನೀಗ ಮನೆಯಿಂದ ಬಂದಿದ್ದೀನಿ, ನನಗೆ ದೇಹ ಇದೆ, ಮನಸ್ಸಿದೆ, ನನ್ ಇಷ್ಟು ವರ್ಷ ಆಗಿದೆ, ನನ್ಗೆ ಇಷ್ಟು ವರ್ಷ ಅಂತ ಏನೀಗ ನೀನ್ ಇದೆಯಲ್ಲ, ನೀನೇ ಈ ಜೀವ ಪಕ್ಷಿ. ಇದೇ ಜೀವ ಪಕ್ಷಿ, ಅದೇ ಮರದಲ್ಲೇ ಒಂದು ಸಾಕ್ಷಿ ಪಕ್ಷಿ ಇದೆ, ಅದರ ಬೆಳಕಲ್ಲೇ ಈ ಜೀವ ಪಕ್ಷಿ ಇರೋದು. ಈ ಜೀವ ಪಕ್ಷಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಆ ಸಾಕ್ಷಿ ಪಕ್ಷಿ ಏನು, ಯಾವಾಗ್ಲೂ ಬೆಳಕು. ಅದೇ ಮರದಲ್ಲೇ ಕೂತಿದೆ, ಅದು ಯಾವ್ದಕ್ಕೂ ಹೋಗಲ್ಲ, ಈ ಯಾವ ವಿಷಯಾದಿಗಳನ್ನು ಅನುಭವಿಸಲ್ಲ, ಬರೀ ಬೆಳಕು, ಬರೀ ಸುಮ್ನೆ ನೋಡ್ತಾನೆ ಇದೆ. ಈ ಜೀವ ಪಕ್ಷಿ ಏನೇನ್ ಮಾಡ್ತಾನಲ್ಲ ಇವನ್ನೆಲ್ಲ ನೋಡ್ತಾ ಇದೆ, ಪ್ರವೇಶ ಮಾಡಲ್ಲ. ನಾನೇ ಅದೇ ಸಾಕ್ಷಿ ಪಕ್ಷಿ, ಅದೇ ಮರದಲ್ಲೇ, ಇದೇ ಮನಸ್ಸೆ ಆ ಕಡೆ ಆಗತ್ತೆ, ಇದೇ ಬುದ್ಧಿನೇ ಸ್ಪಷ್ಟ ಆಯ್ತು ಅಂದ್ರೆ ಅದೇ ಸಾಕ್ಷಿ. ಇದೇ ಬುದ್ಧಿನೇ ನೀನು ನಾನು ಸಾಕ್ಷಿ ಅಂತ ನೋಡ್ತಾ ಹೋಗು. ಈ ಜೀವತ್ವವನ್ನ ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ, ಜೀವ ಪಕ್ಷಿನ ನೋಡಕ್ ಬರುತ್ತೆ. ನಾನು ಸಾಕ್ಷಿ. ದೇಹ ಬಂದಿದೆ, ಬೆಳಗ್ಗೆ ಎದಳ್ತು, ಈಗ ಕುತ್ಕೋತು, ಪ್ರವಚನಕ್ಕೆ ಬಂದಿದೆ, ಮುಗಿಯುತ್ತೆ, ತಿರ್ಗಾ ಹೋಗ್ಬೇಕು ಅನ್ನತ್ತೆ, ತಿರ್ಗಾ ಕೆಲಸ ಕಾರ್ಯಗಳಲ್ಲಿ ತೊಡಗತ್ತೆ, ರಾತ್ರಿವರೆಗೂ ಹೋರಾಟ ಮಾಡುತ್ತೆ, ಮಲಗ್ತೀನಿ. ನಾನೇ ಬೆಳಗ್ಗೆ ಎದ್ದೆ, ಪ್ರವಚನಕ್ಕೆ ಹೋಗ್ಬೇಕು, ಸ್ನಾನ ಮಾಡ್ಬೇಕು, ಗಡ್ಬಿಡಿಯಿಂದ ಬಂದೆ, ಕೂತಿದ್ದೀನಿ, ಕೇಳ್ತೀನಿ, ಮುಗೀತು, ಇಲ್ಲಿ ತಿರ್ಗಾ ಹೋಗ್ತೀನಿ. ಈ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಸುಖ ದುಃಖ ಅನ್ಭವಿಸ್ತಾ ಇದೀನಲ್ಲ, ಇವು ಗೊತ್ತಾಗತ್ತಲ್ಲ. ಬೆಳಗ್ಗೆ ನನಗ್ ಯಾರೋ ಬೆಳಗ್ಗೆ ಹೊಗಳಿದ್ರು, ಖುಷಿ ಆಯ್ತು, ಬರ್ತಿದೆ, ತಿರ್ಗಾ ಯಾರೋ ಬೈದ್ರು, ದುಃಖ ಆಯ್ತು, ಈಗ ಕೇಳ್ತಾ ಇದೀನಿ, ಖುಷಿ ಆಗ್ತಿದೆ. ಇದೆಲ್ಲ ಜೀವ ಪಕ್ಷಿ. ಇವನ್ ಎದ್ದಿದ್ದನ್ನ ನೋಡಿದ್ನಲ್ಲ, ಜೀವ ಪಕ್ಷಿ ರಾತ್ರಿ ಇರ್ಲಿಲ್ಲ, ಇವನು ಮಲಗಿದ್ದ. ಬೆಳಗ್ಗೆ ಎದ್ದೆ, ಹೊರಟ ಜೀವ ಪಕ್ಷಿ ಪ್ರಾರಂಭ ಆಯ್ತು, ರಾತ್ರಿವರೆಗೂ ಇವನು ಸುಖ ದುಃಖ. ಈ ರೀತಿ ಜೀವ ಪಕ್ಷಿ ಇರ್ತಾನೆ ಇಲ್ಲ. ಇವನ್ ಜೀವ ಪಕ್ಷಿ ಇವ್ರಿಗೆಲ್ಲ ಆಗ್ತಿದೆ, ಆದ್ರೆ ನಾನು ಸಾಕ್ಷಿ ಇದನ್ನ ನೋಡ್ತಾ ಇದ್ದೀನಿ ಜೀವನನ್ನ. ಇವನ್ ಏನೇನ್ ಮಾಡ್ತಾನೆ, ಯಾಕೆ ಸುಖ ದುಃಖ, ನಾನೇನೋ ಪ್ರವೇಶ ಇಲ್ಲ, ಸುಮ್ನೆ ನೋಡೋದು. ಅದೇ ಅದೇ ಸಾಕ್ಷಿ, ಅದೇ ಅಂತರಾತ್ಮ ಅವಸ್ಥೆ. ಎರಡರ ಅನುಭವನೂ ಆಗ್ತಿರುತ್ತೆ. ಅಂತರಾತ್ಮ ಅವಸ್ಥೆ, ಸತ್ಯ ವಸ್ತುವಿನ ಅನುಭವವೂ ಬರ್ತಿರತ್ತೆ, ಜೀವ ಪಕ್ಷಿಯ ಅನುಭವನು ಬರ್ತಾ ಇರುತ್ತೆ. ಆದ್ರೆ ಮುಂದೆ ಇದೆ ಆತ್ಮ ಇದೆ, ಮುಂದೆ ತೂರ್ಯ ಅವಸ್ಥೆಗೆ ಹೋಗುತ್ತೆ. ಆದ್ರೆ ಈ ಅವಸ್ಥೆ ಬರ್ಬೇಕು.
ಇದ್ ಬಂದ್ರೆ ಸಾಕು, ಬಹಳ ಆರಾಮಾಗ್ಬಿಡ್ತೀವಿ ಜೀವನದಲ್ಲಿ. ತುಂಬಾ ಆರಾಮ ಜೀವನ ನೋಡ್ಬಿಡ್ತೀವಲ್ಲ, ಆ ಜೀವ ಅವನಿಗೆ ಆಗ್ತಿರೋದು ಮಾನ ಅಪಮಾನ, ಸುಖ ದುಃಖ, ಕಾಯಿಲೆ, ದೇಹ, ಹೆಣ್ಣು ಗಂಡು ಎಲ್ಲಾ ಆಗ್ತಿರೋದು ಆ ಜೀವನಿಗೆ. ಅವನು ಅರಿತಾ ಇದ್ದೀನಿ, ನಾನು ಸಾಕ್ಷಿ. ನಾನು ಒಡಗೂಡೇ ಇಲ್ಲ, ಅದ್ರ ಜೊತೆ ನಾನು ಬೆರ್ತೇ ಇಲ್ಲ. ನನ್ನ ಬೆಳಕಿನಲ್ಲಿ ಇವನ ಜೀವನಿಗೆ ಅಸ್ತಿತ್ವ ಇದೆ. ಆ ಅರಿವಿನ ಬೆಳಕಿನಲ್ಲಿ ಇವನಿಗೆ ಪ್ರಕಾಶ ಕಾಣಿಸ್ತಾ ಇದೆ. ಆ ಅರಿವಲ್ಲಿ ಏನೂ ಆಗಿಲ್ಲ, ಅದ್ ಸುಮ್ನೆ ಆರಾಮ್ ಇರೋದ್ ನಾನೇ ಅದು. ಈ ಜೀವನನ್ನ ನೋಡ್ತೀನಲ್ಲ, ಆ ಅರಿವು ನಾನು. ಯಾವಾಗಲೂ ಬರಿಯ ಅರಿವು ನಾನು, ಯಾವುದರ ಸ್ಪರ್ಶವೂ ಇಲ್ಲದೆ ಇರುವಂತ ಅರಿವು ನಾನು. ಜೀವನಿಗೆ ಎಲ್ಲವೂ, ಸುಖ ದುಃಖ, ಸಾವು ನೋವು, ಹೆಣ್ಣು ಗಂಡು, ಅಂತದು ಇಂಥದ್ದು ಏನೇನ್ ಮಾತಾಡ್ತೀನಿ ಎಲ್ಲ ಜೀವನಿಗೆ. ನಾನು ಸಾಕ್ಷಿ. ನನಗೆ ಯಾವ ಸುಖ ದುಃಖಗಳು ಇಲ್ಲ. ನಾನು ಯಾವಾಗಲೂ ಅರಿವು ನಾನು. ಅದನ್ನೇ ಇಲ್ಲಿ ನಿಜಗುಣರು ಅರಿವೆ ಬರಿ ಅರಿವೆ, ಮರೆಯದೊಮ್ಮೆಯು ಜಗದರವ ನಿಂತರಿವೆ, ಅರಿವೆ ಎಲೆ ಅರಿವೆ ನಿನ್ನ ತೆರೆಯನೆ ಮುಕ್ತಿಯ ನಹುದು ನಿಶ್ಚಯವಂತೆ ನೀನ್ ಅರಿವು. ಯಾವಾಗಲೂ ಅರಿವಿನ ಸ್ವರೂಪ ನೀನು. ಈ ಜೀವದ ಅರಿವು ನೀನಲ್ಲ. ಇದನ್ನು ಇಡೀ ಜೀವತ್ವವನ್ನೇ ಅರಿಯುವ ಅರಿವು ನೀನು. ಅದ್ವಯ ನೀನು. ನಿತ್ಯವಹ, ಯಾವಾಗ್ಲೂ ಇದೆಯಾ. ಇವನ್ ಜೀವನು ಬರ್ತಾನೆ ಹೋಗ್ತಾನೆ. ಇವನು ಬೆಳಗ್ಗೆ ಇರ್ತಾನೆ, ಮಧ್ಯಾಹ್ನ ಇರಲ್ಲ, ರಾತ್ರಿಗೆ ಏನೋ ಆಗ್ತಾನೆ, ಏನೇನೋ ಆಗ್ತಿರ್ತಾನೆ ಇವನು. ಇವನು ಬೇರೆ, ನಾನು ಇದಲ್ಲ. ನಾನ್ ಯಾವಾಗ್ಲೂ ಇದೀನಿ. ಇವನ್ ಕಾಲಕ್ಕೊಳಗಾಗಿದ್ದೀನಿ. ಈ ಜೀವ ಅನ್ನೋನು ಕಾಲಕ್ಕೊಳಗಾಗಿದೆ. ಮೊದ್ಲಿರ್ಲಿಲ್ಲ, ತಾಯಿ ಹೊಟ್ಟೆಗ್ ಬಂದಿದ್ಯಾ, ಕಾಲನ ವಶದಲ್ಲಿದ್ಯಾ. ನೀನು ಕಾಲವನ್ನ ಎಣಿಸೋದಲ್ಲ, ಕಾಲ ನಿನ್ನ ಕಾಲದ ಇದ್ರಲ್ಲಿ ನೀನ್ ಸವಿತಾ ಬರ್ತಿದ್ಯಾ. ಹುಟ್ಟದಬ್ಬನ ಬಹಳ ಖುಷಿಯಿಂದ ಮಾಡ್ತಿದ್ಯಲ್ಲ, ಕಾಲನ ಸಮೀಪಕ್ಕೆ ಹೋಗ್ತಿದ್ಯಾ, ನಿನ್ನ ಸಾವಿನ ಸಮೀಪ. ಅದ್ ಪ್ರಜ್ಞೆ ಇಲ್ಲ. ಏನ್ ಹುಟ್ಟಿದಬ್ಬ ಮಾಡಿದ್ದು ಪ್ರಜ್ಞೆ ಬೇಕಲ್ಲ. ನಾನ್ ಸಾವಿನ ಸಮೀಪ ಅದೆಲ್ಲ ಎಚ್ಚರಿಕೆ. ಅದು ಯಾರು ಹುಟ್ಟದಬ್ಬ ಮಾಡ್ಕೋತೀವಿ ಅಂದ್ರೆ ಎಷ್ಟು ಭ್ರಮೆ ಇರ್ಬೇಕು. ಸಾವಿನ ಅದು ಸಾವಿನ ಕಡೆ ಹೋಗ್ತಾ ಇರೋದು. ಪ್ರತಿಯೊಂದು ಹುಟ್ಟಿದಬ್ಬನು ನಾನ್ ಸಾವಿನ ಕಡೆ ಹೋಗ್ತಾ ಇರೋ ಲಕ್ಷಣ ಅದು. ಆದ್ರೆ ಏನ್ ಖುಷಿ ಗೊತ್ತಿಲ್ಲ, ಪ್ರಜ್ಞೆ ಇಲ್ಲ. ಹಾಗಾಗಿ ಅದು ಈ ಜೀವತ್ವ ಇದೆಯಲ್ಲ, ದೇಹ ಇದೆಯಲ್ಲ, ಇದು ಸಾವಿಗೆ ಹೋಗುತ್ತೆ. ನಾನಲ್ಲ. ಈ ದೇಹ ಸಾವಿನ ಕಡೆ ಹೋಗೋದನ್ನ ನೋಡ್ತೀನಿ. ನನ್ನ ಬಾಲ್ಯವನ್ನ ನಾನ್ ನೋಡಿದೀನಿ. ನನ್ನ ಬಾಲ್ಯದಲ್ಲಿ ನಾನ್ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ನನಗೆ ನೆನಪಿದೆ. ನಾನ್ ಬ್ಯಾಗ್ ಹಾಕೊಂಡ್ ಹೋಗ್ತಿದ್ದೆ, ಅಲ್ಲಿ ಯಾರೋ ಗುರುಗಳು ನನ್ನನ್ನು ಇಷ್ಟ ಪಡ್ತಿದ್ರು. ನಾನು ಇಷ್ಟು ಚಿಕ್ಕವರಾಗಿದ್ದೆ, ಇಂಥ ಬಟ್ಟೆ ಹಾಕೋತಿದ್ದೆ, ಹಿಂಗ್ ಮಾಡ್ತಿದ್ದೆ. ನನ್ನ ಬಾಲ್ಯವನ್ನ ನಾನು ನೋಡ್ತೀನಿ, ಬಾಲ್ಯದ ದೇಹವನ್ನ ನಾನು ನೋಡ್ತೀನಿ. ಯೌವನಕ್ ಬಂದೆ, ಯೌವನದ ನನ್ನ ದೇಹ ಬದಲಾವಣೆ ಆಗಿದೆ, ಗೊತ್ತಾಗ್ಲಿಲ್ಲ. ಎಲ್ಲ ಕಾಲನ ವಶದಲ್ಲಿ ತಾನೇ ಆಗ್ತಾ ಇರುತ್ತೆ. ಯಾರು ಪ್ರವೇಶ ಮಾಡಕ್ಕಾಗಲ್ಲ. ಇಡೀ ಜಗತ್ತೇ ಮಹಾತ್ಮರು ಬಂದ್ರು ಅವ್ರು ಇದಕ್ಕೆಲ್ಲ ಆಗ್ಲೇಬೇಕು. ಅವ್ರ ದೇಹವು ಇದಕ್ಕೆ ಆಗ್ಲೇಬೇಕು. ಅವ್ರದ್ದು ಬಾಲ್ಯ ಯೌವನ ಮುಪ್ಪು ಎಲ್ಲಾರು ಅನ್ಭವಿಸ್ಬೇಕು. ಯಾರು ದೇಹ ಅಂತ ಬರ್ತಾರ ಅವ್ರೆಲ್ಲರಿಗೂ ಇದಾಗೆ ಆಗುತ್ತೆ. ಅದರಿಂದ ಪ್ರತ್ಯೇಕ ಆದವ್ರು ಆರಾಮಾಗ್ತೀವಿ, ಅದೇ ನಾನಂದವ್ರು ಅದ್ರಲ್ಲಿ ಹೊಟ್ಟೋಗ್ತೀವಿ ಅಷ್ಟೇ. ಹಾಗಾಗಿ ನನ್ನ ಬಾಲ್ಯವನ್ನ ನಾನು ನೋಡ್ತಿದ್ದೀನಲ್ಲ, ಬಾಲ್ಯದಲ್ಲಿ ನಾನ್ ಶಾಲೆಗೆ ಹೋಗಿದ್ದು, ನಾನು ಹೆಂಗಿದ್ದೆ ಏನು ನೆನಪಿದೆಯಲ್ಲ ಸ್ವಲ್ಪ. ಯೌವನದು ನೆನಪಿದೆ. ಯೌವನದಲ್ಲಿ ನಾನು ಅವಾಗ ಏನ್ ಕೋಪ ತಾಪ ಹಾರಾಟಗಳು, ಎಲ್ಲಾರ್ಗು ಬುದ್ಧಿವಾದ ಹೇಳಿದ್ದು, ಸಂಸಾರ ಹಿಂಗೆ ಮಾಡ್ಬೇಕು, ಮನೆ ಹಿಂಗೆ ಕಟ್ಬೇಕು, ಜೀವನ ಹಿಂಗೆ ಮಾಡ್ಬೇಕು, ಎಲ್ಲಾರ್ಗಿಂತ ನಾನ್ ಚೆನ್ನಾಗ್ ಬದುಕ್ಬೇಕು, ಬಹಳ ಹೋರಾಟ ಮಾಡಿ. ಯೌವನದಲ್ಲಿ ಏನೂ ಪ್ರಜ್ಞೆ ಇಲ್ಲ, ಬಹಳ ವಿಪರೀತವಾದ ಆತ್ಮವಿಶ್ವಾಸ, ಮನಸ್ಸೇ ಹಂಗ್ ಮಾಡ್ತಿರತ್ತೆ. ಅದನ್ನು ನಾನ್ ನೋಡ್ದೆ. ಬರ್ತಾ ಬರ್ತಾ ಮಕ್ಳುಗಳು ದೊಡ್ಡವರಾದ್ರು, ಮದ್ವೆ ಆದ್ರು, ಅವರೆಲ್ಲಾ ಹೋದ್ರು. ನನ್ನನ್ ಸರಿಸ್ತಾ ಬಂದ್ರು ಅವರೆಲ್ಲ. ನನ್ನ ದೇಹವು ಮುಪ್ಪಾಗ್ತಾ ಬಂತು, ಮನಸ್ಸು ಬದಲಾವಣೆ ಆಯ್ತು. ಈ ರೀತಿ ನನ್ನ ಜೀವನವನ್ನೇ ನಾನ್ ನೋಡ್ತಿದ್ದೀನಲ್ಲ. ನನ್ನ ಜೀವನ ನಾವೇ ಮೊದ್ಲು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಇಲ್ಲ ಅಂದ್ರೆ ನಂಗೆ ಇರಕ್ಕಾಗಲ್ಲ ಅಂತಿದ್ವಿ. ಮುಂದೆ ಬರ್ತಾ ಬರ್ತಾ ಅಪ್ಪ ಅಮ್ಮ ಯಾರು ಬೇಡ, ನಾನು ಸ್ವತಂತ್ರವಾಗಿರ್ತೀನಿ ಅಂತ ಅಂದೆ. ಕೊನೆಗೆ ನಮ್ಮೆದುರಿಗೆ ನಮ್ಮ ಅಪ್ಪ ಅಮ್ಮ ಆಗ್ಲೋದ್ರು, ಎಲ್ಲಾರು ಆಗ್ಲೋದ್ರು. ನಾನ್ ಮಾತ್ರ ಅಗಲ್ತೀನಿ ಅನ್ನಲ್ಲ, ನಾನ್ ಯಾವಾಗ್ಲೂ ಇರ್ತೀನಿ ಅನ್ನುವ ಭ್ರಮೆ ನನಗೆ. ನನ್ ಕಣ್ಣೆದುರಿಗೆ ಅವ್ರೆಲ್ಲಾ ಹೋದ್ರು. ಚಿಕ್ಕವರಿದ್ದಾಗ ನಾನು ಅವ್ರ ಕೈ ಹಿಡಿದು ನಡೀತಿದ್ದೆ. ಈಗ ನನ್ನನ್ನ ನಾನೀಗ ಇನ್ನೊಬ್ರ ಕೈ ಹಿಡ್ಕೊಂಡು ನಡೆಯೋ ತರ ಆಗುತ್ತೆ ವಯಸ್ಸಾಗ್ತಾ ಆಗ್ತಾ. ಮೊದಲು ನಾನ್ ಬಹಳ ಚಿಕ್ಕವ್ರು, ಯೌವನದಲ್ಲಿ ಎಲ್ಲಾರ್ನು ಸಾಕ್ತೀನಿ ಮಾಡ್ತೀನಿ, ಏನ್ ಬೇಕಾದ್ರೂ ಶಕ್ತಿ ಸಾಮರ್ಥ್ಯ. ಈಗ ನನ್ನನ್ನ ಯಾರು ಕೈ ಹಿಡಿದು ನಡೆಸ್ಬೇಕು. ಒಂದ್ ಹೆಜ್ಜೆ ಮುಂದಿಡಕ್ ಹೆದರಿಕೆ. ಯಾಕೆ? ಅದು ಕಾಲನ ವಶ. ದೇಹ ಸೊರಗುತ್ತೆ, ಮಾಡುತ್ತೆ, ಎಲ್ಲ ಆಗತ್ತೆ. ಆದ್ರೆ ನಾನು ಇದಲ್ಲ. ನಾನು ಇದನ್ನೆಲ್ಲಾ ನೋಡ್ತಿದ್ದೀನಿ, ಇದೆಲ್ಲವೂ ನನಗ್ ಗೊತ್ತಾಗ್ತಿದೆ ಅಂದ್ರೆ ನಾನ್ ಬೇರೆ ಇದೀನಿ, ಸಾಕ್ಷಿ ಇದೀನಿ, ನಾನ್ ಆತ್ಮವಸ್ತು ಇದೀನಿ. ಈ ರೀತಿ ನೋಡೋದು. ಅದ್ವಯ ನಿತ್ಯ ಇದು ಕಾಲನ ವಶ ಆಗ್ತಿದೆ. ನಾನ್ ಆ ರೀತಿ ಅಲ್ಲ, ನಾನು ಯಾವಾಗಲೂ ಇದೀನಿ.
ಇದು ಕಾಲದ ವಶ, ದೇಹಾದಿಗಳ ಕಾಲನ ವಶ. ನಿತ್ಯವಹ ಸಚ್ಚಿದಾನಂದ ಪರಿಪೂರ್ಣ ನಾನು. ಅಲ್ಪ ಸ್ವಲ್ಪ ಇಷ್ಟು ಅಷ್ಟು ಅಲ್ಲಿ ಹಿಂಗೆ ಈ ತರ ಸಣ್ಣ ಪುಟ್ಟ ಕಿಚ್ಕ ಪಿಚ್ಕ ಏನೂ ಇಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂತಹ ಆತ್ಮವಸ್ತುವಿನ ಅನುಭವವನ್ನ ಬಿಟ್ಟು ಎಲ್ಲೋ ಬಂದ್ ಏನೇನೋ ಆಗ್ಬಿಟ್ಟಿದ್ಯಲ್ಲ, ಎಷ್ಟು ಸಣ್ಣ ಸಣ್ಣವರಾಗಿ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ, ನೀನೇನೆ ಮಾಡ್ಕೊಂಡಿರೋದು. ಬರೀ ಭಾವನೆನು ಅದು ಹೋಗ್ಲಿ, ಏನಾದ್ರೂ ಮಾಡಕ್ಕಾಗತ್ತಾ? ಏನು ಮಾಡಕ್ಕಾಗಿಲ್ಲ. ಬರೀ ತಲೆಲ್ ಹಾಕೊಂಡಿರೋದೆಲ್ಲ. ಸುಮ್ನೆ ಅನ್ಕೊಂಡಿರ್ತೀವಿ, ಸುಮ್ನೆ ಯಾರೋ ನಮ್ಮನ್ನ ನೋಡ್ಕೊಂಡ್ ಹೋಗ್ತಾರೆ. ಅವ್ರು ಏನೋ ಸುಮ್ನೆ ಹಿಂಗ್ ತಿರುಗಿ ನೋಡ್ಕೊಂಡ್ ಹೋಗಿರ್ತಾರೆ. ನಮ್ಗ್ ಗೊತ್ತಿರೋರು, ನಮ್ ರಿಲೇಷನ್ ಏನೋ. ನಮ್ಗ್ ಅವತ್ ಪೂರ್ತಿ ಸಮಾಧಾನ, ಯಾಕೆ ಅವ್ರಂಗ್ ನೋಡಿದ್ರು, ಏನೋ ಇರ್ಬೇಕು. ನಾನ್ ಏನೋ ಆತರ ಅವ್ರಿಗೆ ಅಂದಿಲ್ವಲ್ಲ, ಅವ್ರ ಯಾಕೆ ಹಿಂಗ್ ಮಾಡೋದು? ಮನೇಲಿ ಹಂಗೆ ಆಗ್ತಿರುತ್ತೆ. ಅವ್ರೇನೋ ಹೆಂಡ್ತಿನೋ ಗಂಡನೋ ಏನೋ ಅವ್ರೇನೋ ತಲೆಲ್ ಹಾಕೊಂಡು ಬಾಳ ಕೋಪದಲ್ಲೋ ಅದ್ರಲ್ಲ ಇರೋ ನೋಡಿ. ನನ್ ತಲೆಲ್ ಏನಿರುತ್ತೆ, ಓ ನಾನೇನು ಅಂದೇ ಇಲ್ವಲ್ಲ, ಯಾಕೆ ಇವ್ರು ಹಿಂಗ್ ಮಾಡ್ತಾನೆ, ಮಗ ಯಾಕೆ ಹಿಂಗ್ ಮಾಡ್ತಾನೆ, ಎಲ್ಲ ಎಲ್ಲ ದಿನ ಪೂರ್ತಿ ಸಮಾಧಾನ ಇರಲ್ಲ. ಕೊನೆಗೆ ಅವ್ರನ್ನ ಕೇಳ್ತೀವಿ, ಹೌದಾ ನನ್ಗೇನು ಗೊತ್ತೇ ಇಲ್ವಲ್ಲ ಅಂತಾರ ಅವ್ರು. ಅವ್ರಿಗೆ ಅದೇನು ಇರಲ್ಲ, ನಾನ್ ತಲೆಗೆ ಹಾಕೋತೀನಿ. ಹಾಗೆ ಈ ದೇಹಾದಿಗಳನ್ನ, ದೇಹದ ಬಗ್ಗೆ, ಜೀವನದ ಬಗ್ಗೆ, ಅವುಗಳನ್ನ ಬಳಸುವ ಬಗ್ಗೆ, ದೇವರ ಅನುಭವದ ಬಗ್ಗೆ ಬರೀ ಕಲ್ಪನೆ ತಪ್ಪು ಇರೋದನ್ನ ತೆಗಿಯೋದೇ ಆತ್ಮಜ್ಞಾನ. ಏನಾರು ಸೇರ್ಸೋದಲ್ಲ, ಏನಾರು ಕಷ್ಟ ಪಡೋದಲ್ಲ, ಏನಾರು ಆರಾಮಾಗಿ ಇದ್ ಮಾಡೋದಲ್ಲ, ಆರಾಮಾಗೋದು. ಏನೇನ್ ತಿಳ್ಕೊಂಡಿದೆಯಲ್ಲ ಅದೆಲ್ಲ ತಪ್ಪು, ಅವನ ಅಲ್ಲ ಅಂತ ಹೇಳೋದೇ ಆತ್ಮಜ್ಞಾನ. ನಮ್ಮ ಅಪ್ಪವ್ರು ಅಂತಿದ್ರಲ್ಲ, ಅದು ತಣ್ಣಗಾಗೋದು. ದೇವ್ರನ್ನ ಪಡೆಯಕ್ ಹೋಗಿದೀನಿ, ಬಹಳ ಕಷ್ಟ, ಬಹಳ ದುಃಖ, ಬಹಳ ತಾಪ ಆಗ್ತಿದೆ ಅಂದ್ರೆ ಎಲ್ಲೋ ತಪ್ತಾ ಇದ್ದೀನಿ. ಇಲ್ಲ, ಇವತ್ ಪ್ರವಚನ ಕೇಳ್ದೆ ಆರಾಮಾದೆ, ಓ ಏನೋ ಸ್ವಲ್ಪ ಪರವಾಗಿಲ್ಲ, ಸರಿಯಾದ ಮಾರ್ಗದಲ್ಲಿ ಇದೆಯಾ ಅಂತ. ಇಲ್ಲ, ಇವತ್ ಪ್ರವಚನ ಹೇಳು, ಏನ ಎಷ್ಟು ಕೋಪ ಬರ್ತಿತ್ತು ಗೊತ್ತ, ಏನ್ ಹಂಗ್ ತಪ್ಪ ಹೇಳಿದ್ರು, ಏನ್ ಹಂಗ್ ಮಾಡಿದ್ರು, ಇದನ್ ಹೇಳಲೇ ಇಲ್ಲ ಅವರು, ಇಂಥದ್ ಹೇಳ್ಬಿಟ್ರು, ಬುದ್ಧಿ ಬಹಳ ಪ್ರಾಧಾನ್ಯತೆ ಕೊಟ್ಟಿದ್ಯಾ, ಕೇಳಲಿಲ್ಲ. ಹಾಗಾಗಿ ಕೇಳುವ ರೀತಿನು ಆತ್ಮಜ್ಞಾನವನ್ನ ಕೇಳುವ ಆಲ್ಸೋದಿದೆ, ಆತ್ಮಜ್ಞಾನವನ್ನ ಆಲ್ಸೋದು. ಹಾಗಾಗಿ ಅದನ್ನ ಹೇಳ್ತಿದ್ದಾರೆ, ಪರಿಪೂರ್ಣ ಅಂತಹ ಪರಿಪೂರ್ಣವಾದ ಬ್ರಹ್ಮವಸ್ತು ನೀನೇ ಇದೆಯಾ, ಬಹಳ ಕೋಟ್ಯಾಧಿಪತಿ ಇದೆಯಾ, ಬಹಳ ಶ್ರೀಮಂತ ಇದೆಯಾ. ಏನೇನೋ ತಪ್ಪು ತಿಳ್ಕೊಂಡು ನನ್ಗೆ ಹೊಟ್ಟೆಗೆ ಇಲ್ಲ ಅಂತ ಬಿಕಾರಿ ತರ ಓಡಾಡ್ಕೊಂಡು ಉಪವಾಸ ಹಾಕೊಂಡು ಯಾರ ಹತ್ರನ ಬಯಸ್ಕೊಂಡು ಏನೋ ತಿಂತೀರಾ, ನೀನ್ ದೊಡ್ಡ ರಾಜ ಇದ್ದಂಗಿದ್ಯಾ ಅಂತಿದ್ದಾರೆ. ಪರಿಪೂರ್ಣವೆನಿಪ ಸಹಜ ಪರಬೊಮ್ಮವನೇ ತಾನೆಂಬ. ಮತ್ ಇವೆಲ್ಲಾನು ಹೌದು, ಬ್ರಹ್ಮ ಏನ ಅರಿವು, ಇರುವು, ಆನಂದ, ನಿತ್ಯ, ಪೂರ್ಣ ಅಂತ ಯಾರ್ದೋ ಕತೆ ಹೇಳ್ದಂಗಲ್ಲ, ನಾನೇ ಇದೀನಿ. ಇದು ಬಿಡಬಾರ್ದು. ನಾವ್ ಇದನ್ ಬಿಟ್ಬಿಡ್ತೀವಿ, ಯಾರ್ದೋ ಕತೆ ಹೇಳ್ದಂಗೆ. ಬ್ರಹ್ಮ ವಸ್ತು ಅದ್ ಯಾವ್ದಕ್ಕೂ ಅಂಟಿಲ್ಲ, ಅದು ಅದ್ವಯ, ನಿತ್ಯ, ಅದು ಪೂರ್ಣ ವಸ್ತು. ಯಾರ್ದೋ ಕತೆ ಅಲ್ಲ, ನಾನೇ ಆಗಿದ್ದೀನಿ. ನನ್ನ ಸ್ವರೂಪವೇ ಆ ರೀತಿ ಇದೆ. ತಾನೆಂಬ ಮತಿ ಮರೆಯ ದೇಹೆ, ಇದನ್ ಮರಿಬಾರ್ದು. ಆದ್ರೆ ದೇಹಾದಿಗಳು ಜೀವತ್ವ ಎಲ್ಲ ಬಂದು ಅದನ್ನ ಮರೆಸ್ತಿರುತ್ತಲ್ಲ, ಅದಕ್ಕೆ ಪ್ರತಿನಿತ್ಯ ಪ್ರವಚನ ಕೇಳು. ಆವಾಗ ಮತಿ ಮರೆಯೋದಿಲ್ಲ. ಅದಕ್ಕೊಂದು ಸಲಿ ದೃಢ, ಒಂದು ಸಲಿ ಹಿಡಿಯೋವರೆಗೂ ಸ್ವಲ್ಪ ಕಷ್ಟ. ಯಾವುದೇ ಸಾಧನವನ್ನಾಗ್ಲಿ ಮನಸ್ಸಿಗೆ ಮೊದ್ಲು ಒಗ್ಗೂಡ್ಸೋದ್ ಬಹಳ ಕಷ್ಟ. ಒಂದು ಸಲಿ ಅದಕ್ಕೆ ಇಷ್ಟ ಆಯ್ತು, ನೀನ್ ಬಿಡ್ತೀನಿ ಅಂದ್ರು ಅದ್ ನೀನ್ ಬಿಡಲ್ಲ. ಬುದ್ಧ ಮಹಾತ್ಮನಿಗೆ ಆ ಮನಸ್ಸಿಗೆ ಅನಿಸ್ತು, ಸತ್ಯವನ್ನ ಶೋಧನೆ ಯಾರು ಜಗತ್ತಲ್ಲಿ ತಡೆಯಕ್ಕಾಗ್ಲಿಲ್ಲ. ಹಾಗೆ ನಿನ್ನ ಮನಸ್ಸಿಗೆ ಮೊದ್ಲು ರೂಢಿ ಮಾಡು. ದಿನಾ 6:15 ಹಿಂಗೆ ಪ್ರವಚನ ಕೇಳಲೇಬೇಕು. ಏನ್ ಆಗದಂದ್ರೆ ಏನ್, ಸಾವಿಗಿಂತ ಕೆಟ್ಟದ್ ಯಾವ್ದು ಆಗಲ್ಲ. ಅದ್ರಿಗಿಂತ ಕೆಟ್ಟದ್ ಯಾವ್ದಿದೆ? ಅದಕ್ಕೆ ಅದನ್ನ ಏನ್ ಮಾಡಿದ್ರೆ ಇಷ್ಟೊತ್ತಿಗೆ ಸೇರೋದು ನಿಯಮ ಮಾಡು. ಅದನ್ನ ಒಂದು ಸಲಿ ರೂಢಿ ಮಾಡು. ಅದನ್ನ ನಿನ್ನ ಆಮೇಲೆ ನಿನ್ನನ್ ಬಿಡಲ್ಲ. ಮಲ್ಗೋ, ಅದು ಆಗಲ್ಲ ಅದಕ್ಕೆ. ಇಲ್ಲ ಒಂದ್ಸಲ ಕೇಳ್ಬಿಡೋಣ, ಇಲ್ಲ ಏನೋ ಎಷ್ಟೊತ್ಗಾರ ಅಲ್ಲಿ ಅದ್ ಬಿಡಲ್ಲ. ಅದು ಮನಸ್ಸು ಅಷ್ಟು ಒಳ್ಳೇದಿದೆ. ನಿನ್ನ ಆತ್ಮಜ್ಞಾನಿಯನ್ನಾಗಿ ಮಾಡೋವರೆಗೂ ಅದು ಹೋಗಲ್ಲ. ಅದಕ್ಕೊಂದ್ ಸ್ವಲ್ಪ, ಅದಕ್ಕೆ ನಾನು ಮೊದ್ಲಿಂದ ತಯಾರಿ ಕೊಟ್ಟಿಲ್ಲ. ಏನೇನೋ ತಯಾರಿ ಕೊಟ್ಟಿದ್ದೀನಲ್ಲ, ಅದು ಗೊತ್ತಾಗ್ತಿಲ್ಲ. ಏನೋ ಇವ್ನು ಇಲ್ಲಿವರೆಗೂ ಹೇಳ್ಕೊಬಂದಿದ್ದ, ಏನೇನೋ ಹೇಳ್ಕೊಬಂದಿದ್ದ, ಹೆಂಡತಿ, ದುಡ್ಡು, ಮನೆ, ದೇಹ ಇವೆಲ್ಲ ಸತ್ಯ. ಈಗ ಹೊಸಾದ್ ಹೇಳ್ತಿದ್ದೇನಲ್ಲ ಅಂತ ಮನ್ಸಕ್ ಗಾಬರಿ. ಹಾಗಾಗಿ ಅದಕ್ ನಿಧಾನವಾಗಿ ಹೇಳಿ ಅದಕ್ ಒಂದು ಸಲಿ ಹಿಡಿತು. ಇನ್ನು ಅದು ನಿನ್ನ ಆತ್ಮಜ್ಞಾನಿಯಾಗಿ ಮಾಡೇ ಹೋಗೋದು. ಹೋಗಿ ತಾನೇ ಮರೆಯಾಗ್ಬಿಡೋದು. ಆ ಬುದ್ಧಿ ಮರೆಯಾಗತ್ತೆ, ಆ ಮನಸ್ಸು ಮರೆಯಾಗತ್ತೆ, ಎಲ್ಲವೂ ಮರೆಯಾಗತ್ತೆ. ಹಾಗಾಗಿ ಅದನ್ನ ಮರೆಯದಿಹ, ಮತಿ ಮರೆಯದಿಹುದೆ, ಅದನ್ನ ಮರಿಬಾರ್ದು ಅಂತಿದ್ರೆ ಪ್ರತಿನಿತ್ಯ ಸತ್ಸಂಗ ಇರ್ಬೇಕು. ಒಂದು ದಿನ ಕೇಳೋದು, 2 ದಿನ ರಜಾ ಹಾಕೋದು, 1 ವಾರ ಏನ್ ಅದೇ ತಾನೇ ಹೇಳೋದು, ಹಂಗಾಗಲ್ಲ. ಪ್ರಪಂಚ ಆತರ ನಾನು ಇವತ್ ಮಾಡಿದೀನಿ, ನಾಳೆ ನಾಡಿದ್ದು ನನ್ನ ಹೆಂಡತಿ ಮಕ್ಕಳನ್ನ ನಾನು ಏನೋ ಯೋಚನೆ ಮಾಡಲ್ಲ, ದುಡ್ಡನ್ ಮಾಡಲ್ಲ ಅಂತ ಜೀವನ ಪರ್ಯಂತ ಅಂದಿಲ್ಲ. ಅಧ್ಯಾತ್ಮ ಮಾತ್ರ ಇವತ್ ಮಾಡಿದೀನಿ, 2 ದಿನ ರಜಾ ತಗೋತೀನಿ ಅಂದ್ರೆ ಹೆಂಗೆ?
ಹಾಗಾಗಿ ಮತಿ ಮರೆಯದಿಹುದೆ ವೇದಾನುಮತವಾದ ಯೋಗ. ಇದೇ ಎಲ್ಲ ವೇದಗಳು ಉಪನಿಷತ್ತುಗಳೆಲ್ಲವೂ ಹೇಳೋದು ಇದನ್ನೇ. ಕರಣಾದಿ ಗುಣ ವಿಷಯ ತತಿಗೆ ಸಾಕ್ಷಿಕನೆಂಬ ಗುರುಶಂಭುಲಿಂಗ ತಾನಾದೆನೆಂಬ ಪರಿಕಲ್ಪನೆಯ ನುಡಿದು ತೆರೆ ಅಡಗಿದ ಅಂಬುದಿಯ ಪರಿಯಂತೆ ಸೆರೆಸುಮ್ಮನಿಹುದೆ ನಿಜ ಯೋಗ. ಕರಣಾದಿ ಏನು ಅಂತಃಕರಣ ಇದೆಯಲ್ಲ, ಅದು ಗುಣ ಸತ್ವಗುಣ ಇವುಗಳಿಗೆಲ್ಲ ವಿಷಯ ತತಿಗೆ ಅವೆಲ್ಲಾ ವಿಷಯಗಳ ಸಮೂಹಕ್ಕೆ ಸಾಕ್ಷಿ ನಾನು. ಇವು ಇಡೀ ಈ ಜೀವತ್ವನೇ, ಇಡೀ ಅಹಂಕಾರನೇ, ಈ ನಾನು ಅಂತ ಏನಿದ್ದೀನಲ್ಲ ಇದಕ್ಕೆಲ್ಲ ನಾನು ಸಾಕ್ಷಿಕ. ಗುರು ಶಂಭುಲಿಂಗ ನಾನೇ ಇದ್ದೀನಿ, ಇನ್ನೊಂದಿದೆ ಅನ್ನೋದೇ ಇಲ್ಲ. ಇರೋದು ಬ್ರಹ್ಮ ವಸ್ತು ಒಂದೇ. ಈಶಾ ವಾಸ್ಯಮಿದಂ ಸರ್ವಂ, ಇರೋದ್ ಬ್ರಹ್ಮ ವಸ್ತು ಅಂದ್ಬಿಟ್ಟು ಬೇರೆ ಏನು ಹಾಗೇ ಇಲ್ಲ. ಪರಿಕಲ್ಪನೆ ಉಳಿದ ಎಲ್ಲಾ ಕಲ್ಪನೆಗಳನ್ನು ಉಳಿದು ತೆರೆ ಅಡಗಿದ ಅಂಬುದಿ. ಹೆಂಗೆ ಸಮುದ್ರದ ಮೇಲೆ ಅಲೆ ಗುಳ್ಳೆ ಅವೆಲ್ಲ ಹೋರಾಟ ಮಾಡ್ತಿದ್ರೆ ನಮ್ ಸಮುದ್ರನೇ ಕಾಣಲ್ಲ, ಯಾವಾಗ ಅವುಗಳದ್ದು ಏನೂ ಇಲ್ಲ, ಆ ಸಮುದ್ರನೇ ಇದೆ. ಆ ರೀತಿ ಇರೋದೇ ಆತ್ಮವಸ್ತು, ನಾ ಬರೀ ಅಲೆ ಗುಳ್ಳೆ ಇವುಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಅಬ್ಧಿ ಅಪಾರ ಸ್ವರೂಪ ಮಮ, ನಾನು ಆನಂದದ ಸಮುದ್ರ ಇದ್ದೀನಿ. ದೇಹಾದಿಗಳು ಮನಸ್ಸಾದಿಗಳು ಅಲೆಗಳು, ಒಂದು ಗುಳ್ಳೆ, ಇಡೀ ಜೀವತ್ವನೇ ಒಂದ್ ಸಣ್ಣ ಗುಳ್ಳೆ. ಸಮುದ್ರದಲ್ಲಿ ಗುಳ್ಳೆಗೆ ಏನ್ ಮಹತ್ವ? ನಾನ್ ಹೊರಗಡೆಯಿಂದ ಎಷ್ಟ್ ಚೆನ್ನಾಗಿದೆ ಗುಳ್ಳೆ, ಏನ್ ಹಿಂಗ್ ಬಂತು, ಸುನಾಮಿ ಅಲೆ ಆ ಅಲೆ ಏನಾರು ಎಲ್ಲ ನೀರಿಂದನೆ, ಸಮುದ್ರ ಇಂದ ಏನು ಪ್ರಕಟ ಆಗಿಲ್ಲ. ಅಲೆ ಕಡೆ ಲಕ್ಷ್ಯ ಕೊಟ್ಟಿದೆ, ಅದಕ್ಕೆ ಬಹಳ ಮಹತ್ವ. ಜೀವನ ಕಡೆ ಬಹಳ ಲಕ್ಷ್ಯ ಕೊಟ್ಟಿದೆ, ಅದಕ್ಕೆ ಮಹತ್ವ. ನೀರಿನ ಕಡೆ ಲಕ್ಷ್ಯ ಕೊಡು, ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ. ತೆರೆ ಅಡಗಿದ ಅಂಬುದಿ, ಆ ಎಲ್ಲಾ ಅಲೆಗಳು ತೆರೆಗಳು ಎಲ್ಲಾ ಹೋಗಿದ್ರೆ ಸಮುದ್ರ ಏನ್ ಗಂಭೀರವಾಗಿ ತಣ್ಣಗಿರತ್ತಲ್ಲ, ಹಾಗೆ ನೀನು ಇದೆಯ. ದೇಹ ಮನಸ್ಸು ಇಂದ್ರಿಯಗಳು ಜೀವತ್ವ ಯಾವುದರ ಸ್ಪರ್ಶವೂ ಇಲ್ಲದೆ ಇರೋಂತ ಅಖಂಡವಾದ ಚೈತನ್ಯ ವಸ್ತು ಇದೆಯಲ್ಲ, ಈ ಪರಿಯಂತೆ ಸೆಲೆಸುಮ್ಮನೆವುದೇ ನಿಜ ಯೋಗ. ಇದೇ ನಿಜವಾದ ಯೋಗ. ಈ ರೀತಿ ಆರಾಮಾಗಿ ಆತ್ಮಜ್ಞಾನವನ್ನ ಪಡೆಯೋದ್ ಬಿಟ್ಟು ಜೀವನಾಗಿ ನೀನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬಳಲ್ಬೇಡ ಅಂತ ಈ ಸೂತ್ರ ಇವತ್ ಮುಗೀತು. ಮುಂದಿನ ಸೂತ್ರ ನಾನು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ